ವಕ್ಫ್ ಹೆಸರಿನಲ್ಲಿ ರೈತರ ಈ ದೇಶದ ಆಸ್ತಿ ಕದಿಯಲಾಗುತ್ತಿದೆ, ಎಚ್ಚರ ಬಸವರಾಜ ಪಾಟೀಲ್ ಯತ್ನಾಳ್. ಒಳ ಮೀಸಲಾತಿ ಜಾರಿ ವಿಳಂಬ ಧೋರಣೆ ಖಂಡಿಸಿ ನವೆಂಬರ್ 29ರಂದು ಪ್ರತಿಭಟನೆ, ಎಸ್ ಮಾರಪ್ಪ ವಕೀಲ್. ಶಂಕರಪ್ಪ ಹೂಗಾರನ ಕಿಡ್ನಿ ಮಾರಾಟ ಮಾಡಿ ಕೊಲೆ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ರಾಯಚೂರು ಜಿಲ್ಲಾ ಹೂಗಾರ ಸಮಾಜ ಸಂಘ ಮನವಿ. ಮಸ್ಕಿ ತಾಲೂಕು ಕೇಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು 5 ತಿಂಗಳಾದರೂ ಉದ್ಘಾಟನೆಯ ಭಾಗ್ಯವಿಲ್ಲ. ಕರ್ತವ್ಯ ಲೋಪ, ಪ್ರಕಾಶ್ ಪುಣ್ಯಶೆಟ್ಟಿ ಅಮಾನತ್ಗೆ ಆಗ್ರಹ. ಮಾನ್ವಿಯ ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೇದಾಭ್ಯುದಯಂ ಪರಿಚಯ ಕಾರ್ಯಕ್ರಮ. ತುಂಗಭದ್ರಾ ನದಿ ಒತ್ತುವರಿ ಕಾನೂನು ಕ್ರಮ ಕೈಗೊಳ್ಳಲು ವೆಂಕಟೇಶ್ ಒತ್ತಾಯ. ಪೊಲೀಸ್ ಆರಕ್ಷಕ ವೆಂಕಟೇಶ್ ನಾಯಕ್ ಅಮಾನತುಗೊಳಿಸಿದರೆ ರಾಜ್ಯದಾದ್ಯಂತ ಹೋರಾಟ, ವೈ ಹನುಮಂತ. ಮಾನ್ವಿ ಪಟ್ಟಣದ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರ ನಿವಾಸಕ್ಕೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ. ಮಾನ್ವಿಯ ಗೋರ್ಕಲ್ ಸರ್ಕಾರಿ ಶಾಲೆಗೆ ಮಾಟ ಮಂತ್ರ ಕಾಟ. ಮತ್ತು ಅಬಕಾರಿ ಅಧಿಕಾರಿಗಳ ದಾಳಿ, 310 ಲೀಟರ್ ನಿಷೇಧಿತ ಕಲಬೆರಕೆ ಸೇಂದಿ ಹಾಗೂ ಹೆಂಡ ವಶಪಡಿಸಿಕೊಂಡು 2 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ವಕ್ಫ್ ಹೆಸರಿನಲ್ಲಿ ರೈತರ ಹಾಗೂ ಇತರೆ ಸಾರ್ವಜನಿಕರ ಜಮೀನು ಕಬಳಿಸುವ ಷಡ್ಯಂತ್ರ ನಡೆದಿದೆ ಎಂದು ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾಳ್ ಆರೋಪಿಸಿದರು. ಅವರಿಂದು ನಗರದ ಅತ್ತನೂರು ಫಂಕ್ಷನ್ ಹಾಲ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪೊಲೀಸ್ ಕಚೇರಿ, ರೈತರ ಜಮೀನು ಎಲ್ಲವೂ ವಕ್ಫ್ ಆಸ್ತಿ ಎಂದು ಮಾಡಲಾಗುತ್ತಿದೆ. ದೇಶ, ಧರ್ಮ, ರೈತರನ್ನು ರಕ್ಷಿಸುವುದು ಸಮಾಜ ಪಕ್ಷ ವಿರೋಧಿಯೇ ಎಂದು ಪ್ರಶ್ನಿಸಿದರು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ರಾಜ್ಯದಾದ್ಯಂತ ಸಾವಿರಾರು ಎಕರೆ ಭೂಮಿಯನ್ನು ವಕ್ಫ್ ಆಸ್ತಿ ಎಂದು ಮಾಡಲು ಜಮೀರ್ ಅಹಮದ್ ಮುಂದಾಗಿದ್ದಾರೆ. ಅವರು ಯತ್ನಾಳಪ್ಪ ಆಸ್ತಿಯಲ್ಲ ಎಂದು ಹೇಳಿದ್ದರು. ನಮ್ಮಪ್ಪನ ಆಸ್ತಿಯಲ್ಲ, ಇದೇ ದೇಶ ಆಸ್ತಿ ಎಂದು ಹೇಳಿದ್ದೇನೆ ಎಂದರು. ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡುತ್ತಾರೆ ಎಂದು ಗಲ್ಲು ಎಬ್ಬಿಸಲಾಗಿದೆ. ಕಳೆದ 2 ಅವಧಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವೇ ದೇಶದಲ್ಲಿ ಆಡಳಿತ ನಡೆಸುತ್ತಿದೆ. ಸಂವಿಧಾನ ಬದಲಾಗಿದೆಯಾ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ನಾಯಕ ಎಂದು ಹೇಳಿಕೊಳ್ಳುವ ರಾಹುಲ್ ಗಾಂಧಿಗೆ ಮೆದುಳೇ ಇಲ್ಲ, ಏನೇನೋ ಮಾತನಾಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಏನಿದೆಯೋ ಗೊತ್ತಿಲ್ಲ, ಸಂವಿಧಾನ ಅಪಾಯದಲ್ಲಿದೆ ಎಂದು ಹೇಳುತ್ತಾರೆ. ಜಿಲೇಬಿ ಫ್ಯಾಕ್ಟರಿ ಮಾಡುವುದಾಗಿ ಹೇಳುವ ಪುಣ್ಯಾತ್ಮ ಬಿಜೆಪಿ ವಿರುದ್ಧ ಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ. ವಕ್ಫ್ ಸಂವಿಧಾನದಲ್ಲಿಯೇ ಇಲ್ಲ. ವಕ್ಫ್ ಆಸ್ತಿ ಎಂದು ರೈತರು, ಮಠ ಮಂದಿರಗಳು ಆಸ್ತಿ ಎಂದು ಹೇಳಲು ಆಗುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರದ ವಿರುದ್ಧ ಜನರು ಬೀದಿಗೆ ಬಂದು ಹೋರಾಟ ಮಾಡಬೇಕಿದೆ. ಇಲ್ಲದೆ ಹೋದರೆ ಅಪಾಯ ತಪ್ಪಿದ್ದಲ್ಲ ಎಂದರು.
ದೇಶದಲ್ಲಿ ವ್ಯಾಪಕವಾಗಿ ಬೆಳೆದಿದೆ. ನಾವೇನ್ ತಿಳ್ಕೊಂಡಿವಲ್ಲ, ಬರೀ ರಾಯಚೂರಿನಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ 4500 ಎಕರೆ ಇದೆ, ಅಲ್ಲಿ 1800 ಎಕರೆ ಇದೆ, ಇಲ್ಲಿ 2000 ಎಕರೆ ಇದೆ ಅಂತಲ್ಲ. ಅವರ ಗುರಿ ಬರೀ ಈಗಿರುವಂತ ದಾಖಲೆಗಳನ್ನು ಬಿಟ್ಟು ಇನ್ನೊಂದು ದಾಖಲೆ ಇದೆ ಅವ್ರ ಬಳಿ, ವಕಫ್ನವ್ರ ಬಳಿ. ಆ ದಾಖಲೆ ಯಾಕಂದ್ರೆ ನಾವು ಬಿಜಾಪುರನಾಗ ನೋಡಿದ್ವಿ. ನಮ್ಮ ಅರವಿಂದ್ ಲಿಂಬಾಳಿ ಅವರು, ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಹೇಳೋದು, ನಮ್ದು ಪೊಲೀಸ್ ಹೆಡ್ ಕ್ವಾರ್ಟರ್ ಪೂರ್ತಿ 150 ಎಕರೆ ವಕಫ್ ಮಾಡ್ಕೊಂಡಾರ. ಸಿವಿಲ್ ಹಾಸ್ಪಿಟಲ್ 175 ಎಕರೆ ಪೂರ್ತಿ ವಕಫ್, DC ಆಫೀಸ್ ವಕಫ್, DC ಮನಿ ವಕಫ್, SP ಮನಿ ವಕಫ್. ಅಂದ್ರೆ ಇಂಥ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದ ಮೇಲೆ ನಡೆದಾಗೂ ಸಹಿತ ಅದನ್ನ ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಏನೇನೋ ಕಲರ್ ಕೊಡ್ತಾರೆ. ಅವ್ರು ಯಾಕೆ ಬಂದಿಲ್ರಿ, ಇವ್ರು ಯಾಕೆ ಬಂದಿಲ್ರಿ, ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿ. ಅವ್ರಿಗಿಂತ ನಾವೆಲ್ಲ ಆಯಾ ಭಾಗದ ಹಿರಿಯರು ಹೇಳಿವಿ, ನೋಡ್ರಪ್ಪ ನಿಮ್ಗೆ ದೇಶ, ನಮ್ಮ ಧರ್ಮ, ನಮ್ಮ ರೈತರು ಉಳಿಬೇಕಾದ್ರೆ ಬರ್ರಿ. ಇಲ್ರಿ ನಾವು ಬರ್ಬೇಕಂತ ಮಾಡಿದ್ದೀವಿ, ಏನು ಮಾಡೋದು, ಮ್ಯಾಗಿಂದ ನಮ್ಗೆ ಭಾಳ ಸ್ಟ್ರಿಕ್ಟ್ ಆಗಿ ಅಕ್ಷರ ಏನದು ಆರ್ಡರ್ ಆಗಿದೆ, ಬಿಡ್ರಿ. ನಾವು ಜನರನ್ನ ಜಾಗೃತಿ ಮಾಡ್ತಾ ಇದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ. ತಾಲೂಕು ಬನವಾರದಾಗ ಮಹರ್ಷಿ ವಾಲ್ಮೀಕಿ ಮ್ಯಾಗ ಒಂದು ಮಸೂದಿ ಕಟ್ಟಾರ. ನಮ್ಮವ್ರ ಖರೆ ಗಂಡಸರು ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಹೋಗಿ ಹೇಳಿವಿ, ಅದನ್ನು ಸ್ವಚ್ಛ ಮಾಡ್ಯಾರ. ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈಗ ಇದು ಬಹಳ ದೊಡ್ಡ ಇದೆ. BJP ಮ್ಯಾಗ ಯಾವಾಗಲೂ ಒಂದು ಅಪವಾದ ಏನಪ್ಪಾ ಅಂದ್ರೆ, BJP ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಅವ ಹಾಕ್ಮ್ಯಾಡ್ ರಾಹುಲ್ ಗಾಂಧಿ, ಅವನ ಮೆದುಳು ಇಲ್ಲೈತೋ ಹಿಂದೈತೋ ಗೊತ್ತಿಲ್ಲ. ಒಂದು ಹೋಗೋಣ ಲೋಕಸಭಾದಾಗ ಒಂದು ಸಂವಿಧಾನ ಒಳಗೇನು ಪೇಜ್ ಹಾಕೋದೋ ಗೊತ್ತಿಲ್ಲ, ಏನೇನು ಅಂಬೇಡ್ಕರ್ ಅವ್ರು ಬರ್ದಾರೋದು ಗೊತ್ತಿಲ್ಲ. ಯಾಕಂದ್ರೆ ಗೊತ್ತು ಹೆಂಗಿರ್ತದೆ, ಬಟಾಟಿಯಿಂದ ಬಂಗಾರ ಮಾಡ್ತೀನಿ, ಜಿಲೇಬಿ ಫ್ಯಾಕ್ಟ್ರಿ ತೆಗಿತೀನಿ, ಇವ್ನು ತಲೆ ಐತಿದ್ರೆ ಜಿಲೇಬಿ ಫ್ಯಾಕ್ಟ್ರಿ ಎಲ್ಲ ಮಾಡಿದ್ರೆ ರಾಯಚೂರಿನಾಗ ಯಾವ್ದಾರು ದುರ್ಗವ ದ್ಯಾಮ ಒಂದು ಜಾತ್ರೆಗೆ ಅಲ್ಲಿ ಬೆಲ್ಲದ ಜಿಲೇಬಿ ಮಾಡ್ಕೊತ ಕೂತಿರ್ತಾರೆ ಹೆಣ್ಮಕ್ಳು, ಅಲ್ಲಿ ತಿಂತೀವಪ್ಪ. ಇವಾಗ ಫ್ಯಾಕ್ಟ್ರಿನೇ ತೆಗಿತಾವಂತ, ಹೊಲದಾಗ ಮನೆಯೊಳಗೆ ಹಿಂಗೆ ಊರು ತಂತೀವಿ ನಾವು ಜಿಲೇಬಿ, ಅದು ಹಿಂಗೆ ದೊಡ್ಡದ ಗಿಡ ಜಿಲೇಬಿ ಬೀಳ್ತದೆ. ಎಂಥ ಪುಣ್ಯಾತ್ಮ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ವಿರುದ್ಧ. BJP ಬಂದ್ರೆ ಸಂವಿಧಾನ ಚೇಂಜ್ ಆಗ್ತದೆ. ಇದು ಎಷ್ಟು ದಿವಸ ಸರಿಯಾಗಿ ಸುಳ್ಳು ಹೇಳೋದು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ನಾನೇ ಮಂತ್ರಿ ಇದ್ದೆ. 6.5 ವರ್ಷ ಸರ್ಕಾರ ಇತ್ತು. ಸಂವಿಧಾನ ಏನೇ ಬದಲಾವಣೆ ಮಾಡಿದ್ವಿ ಅಂದ್ರೆ ನಾವು ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಮುಗಿಸಿ ಇವತ್ತು 11ನೇ ವರ್ಷ ಅದಾರ. ಸಂವಿಧಾನ ಎಲ್ಲೆನ್ನೋ ಬದಲಾವಣೆ ಮಾಡಿವೆ. ನಮ್ದೇ ಮೆಜಾರಿಟಿ ಇತ್ತಲ್ಲ, ಈ ಸಲ ಮೆಜಾರಿಟಿ ಕಡಿಮೆ ಇರ್ಬೋದು. 303 ಸೀಟ್ ಇದ್ದಾಗ ನಾವು ಸಂವಿಧಾನ ಬದಲಾವಣೆನೇ ಮಾಡಿಲ್ಲ. ಈ ದೇಶನಾಗ ದೊಡ್ಡ ವ್ಯವಸ್ಥಿತವಾಗಿ ಸಂಚ ನಡೆದಿದೆ. ಸಂವಿಧಾನ ಏನು ಚೇಂಜ್ ಮಾಡಿದ್ಯಪ್ಪ? ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಏನೇನದ ಅದನ್ನೆಲ್ಲ ಚೇಂಜ್ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶನಾಗ ನಡೆದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ವಕಫ್ ಅನ್ನುವಂಥ ಶಬ್ದನೇ ಇಲ್ಲ. ಇದು ನಾ ಹೇಳ್ತಾ ಇಲ್ಲ ಬಂಧುಗಳೇ. 2-3 ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲ ಅಂದ್ರೆ ನಾವು ಅದನ್ನ ಕಿತ್ತಿ ಹೋಗಿದ್ವಿ ಅಂತ ಮಾತನ್ನು ಇವತ್ತು ನರೇಂದ್ರ ಮೋದಿ ಅವರು. ಇದಕ್ಕೆಲ್ಲರಿಗೂ ಒಪ್ಪಿಗೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದೇ ಸಂವಿಧಾನ ಅಂತಿಮ ಅನ್ನೋದಕ್ಕೆಲ್ಲರಿಗೂ ಒಪ್ಪಿಗೆ ಇದೆಯಾ? ಇಸ್ಲಾಂದಲ್ಲಿ ಬಾಯಿ ಇಲ್ಲೇ ಇಲ್ಲ. ನೀವೇ ಸುಮ್ಮನೆ ಬಾಯಿ ಅನ್ಕೋತೀರಿ. ನೀವು ಯಾವ ಇರುತ್ತನ ನಿಮ್ಮ ಮನೆ ಮ್ಯಾಗ ಕಲ್ಲು ಬೀಳುವೆ, ನಿಮ್ಮ ಗುಂಡಾರ ಹೊಡೆಯವ್ರೆ, ನಿಮ್ಮ ದೊಡ್ಡ ದಾಂಡಿ ಇರುವುದೇ. ಅವತ್ತು ಅಂಬೇಡ್ಕರ್ ಹೇಳಿದ್ದು ಸತ್ಯ ಆಗ್ಲಾಕತ್ತಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ದು. ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ. ಆ ಪುಣ್ಯಾತ್ಮ ಅಂಬೇಡ್ಕರ್ ತೀರ್ಕೊಂಡ್ರೆ ದಿಲ್ಲಿಯಲ್ಲಿ ನಾಲಾಯಕ ಕಾಂಗ್ರೆಸ್ಗಳು ಒಂದು 100 ರೂಪಾಯಿ 100 ಜಾಗ ಕೊಡಲಿಲ್ಲ.
ಇನ್ನೂ 10,000 ಎಕರೆ ಬಿಜಾಪುರ ಡಿಸ್ಟಿಕ್ ಹೇಳ್ತೇನೆ ಎಟ್ ಟು ಬಿ ವಕಫ್. ಏನೋ ಎಟ್ ಟು ಬಿ ವಕಫ್ ಅಂತ ಒಂದು ಲಿಸ್ಟ್ ಐತಿ. ನೀವು ಬರೇ ರಾಯಚೂರು ಜಿಲ್ಲಾ ಏನಾಗ ಒಂದು ಪ್ರಮುಖ ಪತ್ರಕ್ಕೆ ಒಂದು ಕಟಿಂಗ್ ಕೊಟ್ಟರು 4,570 ಎಕರೆ ಏನೋ ಕೊಟ್ಟರು. ಅದು ಸುಳ್ಳದು. ನಿಮ್ಮಲ್ಲಿನೋ ಒಂದು ಎಟ್ ಟು ಬಿ ಒಂದು ವಕಫ್ ಆಸ್ತಿ ಐತಿ. ಇಲ್ಲಿ ಡಿ ಸಿ ಆಫೀಸ್ನು ವಕಫ್ ಅಂತ ಹೇಳಿ ಬರ್ತಾರೆ ಅಂತ ಹೇಳಿದ್ರು. ಇದು ನಮ್ಮದು ರಾಯಚೂರು ಮುಂದೊಂದು ಏನೋ ಐತತ್ತಲ್ಲ ಅದು ಬಾಳಿ ಲೀಸ್ಗಿರಿ ಒಂದು 4 ಲೀಟರ್ ಸುಣ್ಣ ಹೋಗೋದ್ರಾಗ ವಕಫ್ ಐತೆ. ರಾಯಚೂರಿನಾಗ ಮಾಸ್ಟರ್ ಪ್ಲ್ಯಾನ್ದಾಗ ಒಂದು ರೋಡ್ ಅಗಲ್ ಮಾಡಾಕ ಒಂದು ಮಸೂದಿ ಕೆಡೋದು ನಾವು ನೋಡಿದ್ದೀವಿ ಪೇಪರ್ನಾಗ ಅದೆಲ್ಲ ನೋಡಿದ್ದೀವಿ. ಆ ಪೇಪರ್ನ ನೋಡಿದಾಗ ಒಳಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಯಾವ ಊರಿಗೆ ಒಂದು ಉದಾಹರಣೆ ಕೊಟ್ರಿ ನಾ ಈಗ ಬಂದಿದ್ರು. ಮುದಗಲ್ದಾಗ ಎಷ್ಟೈತೆ ಎಕರೆಪ್ಪ ಅಂದ್ರೆ 1,800 ಎಕರೆ ಬರೀ ಲಿಂಗಸೂರು ತಾಲೂಕದಾಗ ಐತಿ. ನೀವು ಬರೀ 4,000 ಅಲ್ಲಕತ್ತೀರಿ. ನಾ ಏನಾಗಿ ನೋಡಿದೆ ರಾಯಚೂರು ವಕಫ್ ಈಗ ಆದಿಂದಾಗಿದ್ದು 2,080 ಪ್ರಾಪರ್ಟಿ. ಒಟ್ಟು ರಾಯಚೂರು ಜಿಲ್ಲೆದಾಗ ಇರೋದು ಒಟ್ಟು ಗ್ರಾಮ 1,040. ಒಂದು ಲಿಸ್ಟ್ ನೋಡಿದೆ ಇಲ್ಲಿದು ಯಾವುದೋ ಮುದ್ಗಲ್ಲು ಅವ ವಕಫ್ ಜಿಯೋ ಬರ್ದಾನ ಡಿ ಸಿ ಅವರಿಗೆ. ಅವ ನೀವು ಗಾಬರಿ ಆಗ್ತೀರಿ. 13 ಎಕರೆ 32 ಎಕರೆ 34 ಎಕರೆ 21 ಎಕರೆ 19 ಎಕರೆ 7 ಎಕರೆ 14 ಎಕರೆ 22 ಎಕರೆ 27 ಎಕರೆ ನೋಡ್ರಿ. ಇದೆಲ್ಲ ಲೆಕ್ಕ ಹಾಕಿದ್ರೆ ರಾಯಚೂರು ಜಿಲ್ಲಾದಾಗ ಒಂದು 20,000 ಎಕರೆ ಆಗ್ತದೆ. ಇನ್ನೂ ಒಳಗಿನ ಸತ್ಯ ಹೊರಗೆ ಬಿದ್ದಿಲ್ಲ. ಅದಕ್ಕೆ ಬಂಧುಗಳೇ ನಾವು ಹೋರಾಟ ಮಾಡ್ತಾ ಇರೋದು ನಾವೇನೋ ಭಾಳ ರಾಜ್ಯದ ದೊಡ್ಡ ಲೀಡರ್ ಬಗ್ಗೆ ಹಾಕಬೇಕಾಗಿಲ್ಲ. ನಾವೆಲ್ಲ ಸೀನಿಯರ್ ಅದೀವಿ. ನಾವೇನೋ ರೈತ ಯಾರಿಂದ ಕಲಿಬೇಕಾಗಿಲ್ಲ. ನಾವು ಜನರ ಸಲುವಾಗಿ ಹೋರಾಟ ಮಾಡ್ಲಾಕತ್ತೀವಿ. ಅದಕ್ಕೆ ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿ, ದೇಶದಲ್ಲಿ ವಕ್ಫ್ ಆಸ್ತಿ ಹೆಸರಿನಲ್ಲಿ ರೈತರ ಭೂ ಕಬಳಿಸುವ ಹುನ್ನಾರ ನಡೆಯುತ್ತಿದೆ. 100 ವರ್ಷಗಳಿಂದ ಉಳಿಮೆ ಮಾಡುತ್ತಿರುವ ರೈತ ಭೂಮಿ ವಕ್ಫ್ ಆಸ್ತಿ ಎಂದು ಹೇಳಿ ಬೀದಿಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಸರ್ಕಾರ ನೋಟಿಸ್ ಹಿಂಪಡೆದಿದ್ದೇವೆ ಎಂದು ಹೇಳುತ್ತಿದೆ. ಆದರೆ ಪಹಣಿಯಲ್ಲಿ ಬದಲಾಗುತ್ತಿಲ್ಲ ಎಂದರು. ಎಲ್ಲ ಬರೀ ಹಿಂದೂಗಳಿಗೆ ಮಾತ್ರ ಮುಸಲ್ಮಾನರಿಗೆ ಒಪ್ಪಿಸಲಾಗ ಅದನ್ನು ಜಾಗೃತಿ ಮಾಡಬೇಕು. ಬರೀ ಹಿಂದೆ ಮಾಡಿ ಬೆಂಗಳೂರಿನ ಮುಸಲ್ಮಾನರ ಮೌಲ್ಯಗಳು ಇದು ಮುಸ್ಲಿಮರ ವಿರೋಧ ಅಂತ ವಿರೋಧ ಮಾಡ್ತಾರೆ. ಇದು ಅನ್ಯಾಯ ಹಿಂದೂಗಳಿಗೆ ಅಷ್ಟೇ ಮುಸಲ್ಮಾನರಿಗೆ. ಉದಾಹರಣೆ ಬೆಂಗಳೂರಲ್ಲಿ ಅದು 23 ವರ್ಷದಿಂದ ಲೀಸ್ನಲ್ಲಿ ₹200 ಸಬ್ಸಿಡಿ ಮಾಡಿ ಮುಸಲ್ಮಾನ ಆ ಆಸ್ತಿ ಉದಾಹರಣೆ ಮುಸಲ್ಮಾನ ಸಬ್ಸಿಡಿ ಮಾಡಿಕೊಂಡು ಒಂದು 14 ಮುಸಲ್ಮಾನ ನಾಯಕರೇ ಇವತ್ತು ಮುಸಲ್ಮಾನ ಮಾಡಿ ಇವತ್ತು ಸರ್ಕಾರ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ, ಸಂಸದ ಸಿದ್ದೇಶ್, ಮಾಜಿ ಸಂಸದರಾದ ಬಿವಿ ನಾಯಕ್, ಕುಮಾರ ಬಂಗಾರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ವಿಳಂಬ ಧೋರಣೆ ಖಂಡಿಸಿ ಮತ್ತು 25,000 ಹುದ್ದೆಗಳ ಭರ್ತಿಗೆ ಹೊರಡಿಸಿದ ಅಧಿಸೂಚನೆ ರದ್ದುಪಡಿಸಬೇಕು ಎಂದು ಆಗ್ರಹಿಸಿ ನವೆಂಬರ್ 29ರಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತದೆ
ತಪ್ಪದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಹೋರಾಟಗಾರರಾದ ಎಸ್ ಮಾರಪ್ಪ ವಕೀಲರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘನೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಸುಪ್ರೀಂ ಕೋರ್ಟ್ 7 ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿ ಜಾರಿಗೆ ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ಆಗಸ್ಟ್ 1ರಂದು ಮಹತ್ವ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 3 ತಿಂಗಳು ಗತಿಸಿದರು. ಇದುವರೆಗೂ ಸಿದ್ದರಾಮಯ್ಯ ನಾಯಕತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿದೆ. ರಾಜ್ಯದ ಚನ್ನಪಟ್ಟಣದ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರದಲ್ಲಿ ನಡೆಯುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿಸುವ ಮೂಲಕ ತಕ್ಕ ಪಾಠ ಕಲಿಸಬೇಕು ಎಂದು ಬಹಿರಂಗವಾಗಿ ಕರೆ ನೀಡಲಾಯಿತು. 3 ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡದಂತೆ ವ್ಯಾಪಕ ಪ್ರಚಾರ ಕೈಗೊಳ್ಳಲಾಯಿತು. ಇದರ ಹಿನ್ನೆಲೆ ರಾಜ್ಯ ಸರ್ಕಾರ ಆಗಸ್ಟ್ 28ರಂದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ಅನುಮೋದನೆ ನೀಡಲಾಯಿತು. ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿ ನವೆಂಬರ್ 12ರಂದು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರನ್ನು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಆದರೆ ಇದುವರೆಗೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 70 ವರ್ಷಗಳಿಂದ ಮಾದಿಗ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ಕೇವಲ ಮತದಾನಕ್ಕೆ ಮಾತ್ರ ಬಳಸಿಕೊಂಡಿದೆ ಎಂಬುದಕ್ಕೆ ಈಗ ಸಾಬೀತುಗೊಂಡಿದೆ. ವಿಧಾನಸಭೆ ಚುನಾವಣೆಯ ಭರವಸೆಯಂತೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ನಿರ್ಣಯ ಕೈಗೊಂಡು ಮುಖ್ಯಮಂತ್ರಿ ನವಾಜ್ ಸಿಂಗ್ ಮತ್ತು ಪಂಜಾಬ್ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಸೇರಿ ಮಾದಿಗ ಸಮುದಾಯಕ್ಕೆ ವಿರೋಧಿ ಅನುಸರಿಸುತ್ತಿದೆ ಎಂದರು. ಈಗ ಸಂವಿಧಾನಾತ್ಮಕವಾಗಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದು ಮಾದಿಗ ಸಮುದಾಯಕ್ಕೆ ಮಾಡಿದ ದ್ರೋಹವಾಗಿದೆ. ಹರಿಯಾಣ ಸರ್ಕಾರ ಮೊಟ್ಟಮೊದಲ ಬಾರಿಗೆ ದೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ತನ್ನ ಚುನಾವಣಾ ಪ್ರಚಾರ ಭರವಸೆ ಈಡೇರಿಸಿದೆ. ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಭರವಸೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದ ನಂತರ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿದೆ. ಸಿದ್ದರಾಮಯ್ಯ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಒಳ ಮೀಸಲಾತಿ ಜಾರಿಗೆ ಮುಂದಾಗುತ್ತಿಲ್ಲ. ಸಿದ್ದರಾಮಯ್ಯ ಅವರು ನನ್ನ ಆಡಳಿತ ಅವಧಿಯಲ್ಲಿಯೇ ಒಳ ಮೀಸಲಾತಿ ಜಾರಿ ಎಂದು ಹೇಳುವುದನ್ನು ಬಿಟ್ಟರೆ ಜಾರಿ ಮಾಡದೆ ಕೇವಲ ಸುಳ್ಳು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ನೇಮಕಾತಿಗಳಿಗೆ ಹೊರಡಿಸುವಂತಹ ಅಧಿಸೂಚನೆಗಳನ್ನು ರದ್ದುಪಡಿಸಬೇಕು. ಈ ಹಿನ್ನೆಲೆಯಲ್ಲಿ ಇದೇ ವಿಷಯ ಇಟ್ಟುಕೊಂಡು 29 ಇದೇ ತಿಂಗಳು ಶುಕ್ರವಾರ ಒಂದು ಪ್ರತಿಭಟನಾ ಹೋರಾಟ ಕೂಡ ರಾಯಚೂರು ನಗರದಲ್ಲಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ದಿನಾಂಕ 1/8/2024 ಬಂದ ಮೇಲೆ 3 ತಿಂಗಳು ಕಳೆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವಿಳಂಬ ಧೋರಣೆಯನ್ನು ವಿರೋಧಿಸಿ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ್ನು ಸೋಲಿಸತಕ್ಕಂಥದ್ದು ಒಂದು ತೀರ್ಮಾನವನ್ನು ಮಾದಿಗ ಸಮುದಾಯ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದೆ. ಕರಪತ್ರಗಳನ್ನು ಹೋಗಿ ಕ್ಷೇತ್ರಗಳಲ್ಲಿ ಕೂಡ ಒಂದು ರೌಂಡು ಜನರಿಗೆ ಹೇಳಿ ಬಂದಿದ್ದು ಕೂಡ ಆಗಿದೆ. ಅದಾದ ಮೇಲೆ 28/10ಕ್ಕೆ ಸರ್ಕಾರದವರು ಒಂದು ಸಚಿವ ಸಂಪುಟವನ್ನು ಕರೆದು ಅದರಲ್ಲಿ ಒಂದು ತೀರ್ಮಾನ ಕೈಗೊಳ್ತಾರೆ. ತೀರ್ಮಾನ ಕೈಗೊಂಡು ಒಂದು ಆಯೋಗವನ್ನು ರಚಿಸಲಿಕ್ಕೆ ಒಂದು ಆದೇಶ ಮಾಡ್ತಾರೆ. ಮತ್ತೆ ಒಳ ಮೀಸಲಾತಿ ಜಾರಿ ಆಗುವವರಿಗೆ ಸರ್ಕಾರದ ಹುದ್ದೆಗಳ ನೇಮಕಾತಿಯನ್ನು ರದ್ದುಪಡಿಸತಕ್ಕಂಥದ್ದು ಕೂಡ ಅದರಲ್ಲಿ ಮಾತನಾಡ್ತಾರೆ. ಅವರು 3 ತಿಂಗಳ ಕಾಲಮಿತಿಯಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆಯೋಗಕ್ಕೆ ಆದೇಶ ಮಾಡ್ತಾರೆ. ಇದಿಷ್ಟು ಮಾಡಿದ ಮೇಲೆ ಮತ್ತೆ ಅವರು ಯಾವ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಲ್ಲ. ಅಧ್ಯಕ್ಷರನ್ನು ನೇಮಕ ಮಾಡದಂತಂದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನೋ ಪ್ರಶ್ನೆ ಇಲ್ಲ. ಈ ವಿಷಯದಲ್ಲಿ ಮತ್ತೆ ಸ್ವಲ್ಪ ಒತ್ತಡಗಳು ಮಾಡಿದಾಗ ಎಲೆಕ್ಷನ್ ಮಧ್ಯದಲ್ಲೇ 12/11/2024 ಎಚ್.ಎನ್. ನಾಗಮೋಹನ್ ದಾಸ್ ಅವರನ್ನ ಇಲ್ಲಿವರೆಗೆ ಅವರಿಗೆ
ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಅನ್ನೋದು ಒಂದು ಯಾವುದೇ ಆದೇಶ ಇಲ್ಲ. ಒಂದು ಆಬ್ಜೆಕ್ಟಿವ್ ಆಫ್ ಆಯೋಗಕ್ಕೆ ಒಂದು ಆಬ್ಜೆಕ್ಟ್ ಏನು, ಯಾವ ಆಬ್ಜೆಕ್ಟಿವ್ಗೋಸ್ಕರ ಆಯೋಗ ತನ್ನ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ ನಾವು. ಅಂಥದ್ದು ಇವತ್ತು ಕೂಡ ನೀಡಿದೆ. ಇದರ ನೇಮಕಾತಿಗಳನ್ನು ತುಂಬಲಿಕ್ಕೆ ಗೆಜೆಟ್ ನೋಟಿಫಿಕೇಶನ್ಗಳು ಹೊರಗೆ ಬರ್ತವೆ. ಮತ್ತೆ 16ನೇ ತಾರೀಕಿಗೆ ಜಿ ಪರಮೇಶ್ವರ್ ಅವರು ನಮ್ಮ ಗೃಹ ಮಂತ್ರಿಗಳು ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಗೃಹ ಇಲಾಖೆ ಮತ್ತು ಶಿಕ್ಷಣ ಆರೋಗ್ಯ ಇಲಾಖೆಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳು ತುಂಬಾ ಅರ್ಜೆಂಟ್ ಆಗಿರೋದ್ರಿಂದ ಆ ಹುದ್ದೆಗಳನ್ನು ತುಂಬಲಿಕ್ಕೆ ಸಚಿವ ಸಂಪುಟದ ನಿರ್ಬಂಧವನ್ನು ಸಡಿಲಗೊಳಿಸುವಂಥದ್ದು ನಮಗೆ ಅನುಮತಿ ಮಾಡ್ರಿ ಅಂತ ಒಂದು ಪತ್ರ ಬರೀತಾರೆ. ಇದನ್ನ ಮಾಧ್ಯಮಗಳು ತುಂಬಾ ಚೆನ್ನಾಗಿನೇ ಹೊರಗಡೆ ಹಾಕೊಂಡಿವೆ. ಈ ವಿಷಯವನ್ನು ಮುಂದಿಟ್ಟುಕೊಂಡು ಸಂಘಟನೆಗಳು ಮತ್ತು ನಮ್ಮ ನಾಯಕರು ಮತ್ತೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಅವರ ಹತ್ರ ಒತ್ತಡ ತಂದರೆ ಮೊನ್ನೆ 25 ಟುಡೇ ಬಿಫೋರ್ ಮತ್ತೊಂದು ಸುತ್ತೋಲೆ ಹೊರಡಿಸ್ತಾರೆ. ಆ ಸುತ್ತೋಲೆ ಹೊರಡಿಸಿದ ಮೇಲೆ ಸುತ್ತೋಲೆಯಲ್ಲೂ ಕೂಡ ಏನಿದೆ, 28/2/2024 ಮೊದಲು ಅಧಿಸೂಚನೆ ಹೊರಡಿಸಿದ್ದಾರೆ ಕೆಲವು ಕಂಡೀಷನ್ಸ್ ಅಥವಾ ಆಯ್ಕೆ ಪ್ರಕ್ರಿಯೆ ಆರಂಭಿಸಿದರೆ ಅಂತಹ ನೇಮಕಾತಿಗಳಿಗೆ ಈ ಸುತ್ತೋಲೆ ಅನ್ವಯಿಸುವುದಿಲ್ಲ. ಅದರ ಮಾಡ್ಕೋಬಹುದು ಅಂತ ಅರ್ಥ ಇದೆ. 28/10/2000 ಅಂದ್ರೆ ಅದು ಸಚಿವ ಸಂಪುಟ ಸರ್. ಸಚಿವ ಸಂಪುಟ ಮೊದಲು ಆಗಿರ್ತಕ್ಕಂಥವಕ್ಕೆ ಮತ್ತೆ ಪ್ರಕ್ರಿಯೆಗಳು ಅಂದ್ರೆ ಪ್ರಾಸೆಸ್ ಅಲ್ಲಿ ಇರ್ತಕ್ಕಂಥವಕ್ಕೆ ಈ 25 ಸುತ್ತೋಲೆ ಅನ್ವಯ ಆಗಲ್ಲ. ಸರ್ಕಾರ ಒಂದ್ ವೇಳೆ ಈ ಪ್ರಾಸೆಸ್ ಅನ್ನು ತಗೊಂಡ್ಬಿಟ್ರೆ ಈ ಸೆಕ್ಷನ್ ಅಂತೂ ಕಂಪ್ಲೀಟ್ ನಿಲ್ಲಾಗ್ಬಿಡುತ್ತೆ. ಅವ್ರಿಗೊಂದು ಪೋಸ್ಟ್ ಕೂಡ ಸಿಗಲ್ಲ. ಮಾಲಿಗರು ಕೂಡ ತೊಂದರೆ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಪೈಪೋಟ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿನೇ ನಾವು ಒಳ ಮೀಸಲಾತಿ ಹೋರಾಟ 30 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದು ಒಂದ್ ವೇಳೆ ಆಗ್ಬೋದಾ ಅಂತ ನಮ್ಮ ಪತ್ರಕರ್ತರು ನಮ್ಗೆ ಪ್ರಶ್ನೆ ಮಾಡ್ಬೋದು. ನಮ್ಮ ಮಿತ್ರರು ನಮ್ಗೆ ಪ್ರಶ್ನೆ ಮಾಡ್ಬೋದು. 2003ರಲ್ಲಿ 10,000 ಪೋಸ್ಟ್ಗಳನ್ನ SC/STಗಳಿಗೆ ತುಂಬಿದ್ರು ನಮ್ಮ ಕರ್ನಾಟಕದಲ್ಲಿ. ಅವಾಗ ನಾನು ರಾಜ್ಯ ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೂಗಾರ ಸಮಾಜದ ಬುದ್ಧಿಮಾಂದ ಯುವಕ ಶಂಕರಪ್ಪ ಹೂಗಾರನ ಕಿಡ್ನಿ ಮಾರಾಟ ಮಾಡಿ ಕೊಲೆ ಮಾಡಿದ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ರಾಯಚೂರು ಜಿಲ್ಲಾ ಹೂಗಾರ ಸಮಾಜ ಸಂಘ ಒತ್ತಾಯಿಸಿತು. ಯಾದಗಿರಿ ಜಿಲ್ಲೆಯ ಕಕ್ಕೇರಿ ಬಳಿಯ ಮಂಜಲಾಪುರ ಗ್ರಾಮದ ಶಂಕರಪ್ಪ ಹೂಗಾರ ಎಂಬ ಬುದ್ಧಿಮಾಂದ ಯುವಕನಿಗೆ ಚಿಕಿತ್ಸೆ ನೆಪದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ 2 ಕಿಡ್ನಿ ಕದ್ದು ಅವನನ್ನು ಕೊಂದು ಚಿತಾಗಾರದಲ್ಲಿ ಸುಟ್ಟು ಹಾಕಿದ್ದಾರೆ ಎಂದು ದೂರಿದರು. 2018ರಲ್ಲಿ ನಡೆದ ಈ ಪ್ರಕರಣದಲ್ಲಿ ತಮ್ಮ ಮಗನ ಕೊಲೆಯಾಗಿದೆ ಎಂಬ ಸತ್ಯ ಇಲ್ಲಿಯವರೆಗೂ ತಾಯಿಗೂ ತಿಳಿದಿಲ್ಲ. ಆ ಯುವಕನನ್ನು ಬೆಂಗಳೂರಿನ ಫೋಸಾ ಎಂಬ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಲ್ಲಿ ಬೆಡ್ ಕೊರತೆ ಎಂದು ಹೇಳಿ ಅವರದ್ದೇ ಅಂಗಸಂಸ್ಥೆಯಾದ RVM ಎಂಬ ಸಂಸ್ಥೆಗೆ ಕಳುಹಿಸಿ ಅಲ್ಲಿಂದ ಕುಟುಂಬದವರ ಗಮನಕ್ಕೂ ತರದೆ ಏಕತಾ ಚಾರಿಟೇಬಲ್ ಟ್ರಸ್ಟ್ ನಡೆಸುತ್ತಿರುವ ಆಶ್ರಮಕ್ಕೆ ಸೇರಿಸಲಾಗಿದೆ. ಆ ಬಳಿಕ ಅಲ್ಲಿಂದ ನಿಮ್ಸನ್ ಆಸ್ಪತ್ರೆಗೆ ಸೇರಿಸುವ ನಾಟಕವಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಂಕರಪ್ಪ ಎಂಬ ನಮ್ಮ ಹೂಗಾರ ಸಮಾಜದ ಅಮಾಯಕ ಬಡ ಹುಡುಗನ 2 ಕಿಡ್ನಿ ಕದ್ದು ಕೊಲೆ ಮಾಡಿ ಆತನ ಶವವನ್ನು ಬೆಂಗಳೂರಿನ ಚಿತಾಗಾರವೊಂದರಲ್ಲಿ ಸುಟ್ಟು ಹಾಕಲಾಗಿದೆ ಎಂದು ಆಪಾದಿಸಿದರು. ಈ ಬಗ್ಗೆ ಪೊಲೀಸರ ಮೂಲಕ ನ್ಯಾಯಕ್ಕಾಗಿ ಸುಮಾರು 4 ವರ್ಷಗಳ ಕಾಲ ಹೋರಾಟ ನಡೆಸಿದಾಗ ಸರಿಯಾಗಿ ಸ್ಪಂದನೆ ದೊರೆತಿಲ್ಲ. ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದಾಗ ಯುವಕ ಶಂಕರಪ್ಪ ಹೂಗಾರನ ಕೊಲೆ, ಕಿಡ್ನಿ ಕದ್ದು ಸಾಯಿಸಿರುವ ಕೃತ್ಯ ಬಯಲಾಗಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ 5 ಪೊಲೀಸ್ ಇಲಾಖೆಯವರ ವಿರುದ್ಧ ಆಯೋಗವೇ 14 ಲಕ್ಷ ದಂಡ ವಿಧಿಸಿದೆ. ಆ ಬಳಿಕ ಸಿಐಡಿಗೆ ವಹಿಸಿ 2 ವರ್ಷ ಗತಿಸಿದರು. ಸ್ವತಃ ಈ ಪ್ರಕರಣದ ಬಗ್ಗೆ ಅವರ ಸೋದರ ಮಾವನವರು ಹೋರಾಟ ನಡೆಸಿದ್ದರು. ಅವರ ಹೋರಾಟಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ಪ್ರಕರಣವನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ ಸಿಐಡಿಗೆ ತನಿಖೆಗೆ ವಹಿಸಲಾಗಿತ್ತು. ತಪ್ಪು ಮಾಡಿದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ದಂಡ ವಿಧಿಸಲಾಗಿದೆ. ಆದರೆ ಈ ಯುವಕನ ಕಿಡ್ನಿ ತೆಗೆದು ಮಾರಿದವನಿಗೆ ಹಾಗೂ ಬೆಂಗಳೂರಿನ ಆ ಪ್ರತಿಷ್ಠಿತ ಆಸ್ಪತ್ರೆಗೆ ಮಾರಿದವನಿಗೆ
ಆಸ್ಪತ್ರೆಯವರಿಗೆ, ಶ್ರೀಮಂತರಿಗೆ ಹಣದ ಆಸೆಗೆ ಇವನ ಕಿಡ್ನಿ ತೆಗೆದ ಆಸ್ಪತ್ರೆಯವರಿಗೆ ಇದುವರೆಗೂ ಯಾವ ಶಿಕ್ಷೆಯೂ ಆಗಿಲ್ಲ. ಈ ಬಗ್ಗೆ ಇತ್ತೀಚೆಗೆ ರಾಜ್ಯ ಮಟ್ಟದ ಖಾಸಗಿ ಸುದ್ದಿವಾಹಿನಿಯಲ್ಲಿ ವರದಿಯು ಪ್ರಸಾರವಾಗಿದೆ. ಹಾಗಾಗಿ ಕುಟುಂಬದವರಿಗೆ ಹಾಗೂ ಸಮಸ್ತ ಹೂಗಾರ ಸಮಾಜದವರಿಗೆ ಸಿಐಡಿ ತನಿಖೆ ತೃಪ್ತಿಕರವಾಗಿಲ್ಲ. ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಇರುವ ಅನುಮಾನವಿದೆ. ಹೀಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಆಗ್ರಹಿಸುತ್ತೇವೆ. ನಮ್ಮ ಸಮಾಜದ ಯುವಕನನ್ನು ಬಲಿ ಪಡೆದವರಿಗೆ ಶಿಕ್ಷೆಯಾಗಬೇಕು. ಸಾವಿನಲ್ಲೂ ಸ್ವಾರ್ಥ ರಾಜಕೀಯ ಮಾಡದೆ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರು ನಮ್ಮವರೇ ಆಗಿದ್ದರು ಅಂತವರ ಬಂಡವಾಳವು ಬಯಲಾಗಬೇಕು ಎಂದು ಮನವಿ ಮಾಡಿದರು. ವಿಷಯ ಸಮಾಜದ ಬುದ್ಧಿಮಾಂದ ಯುವಕ ಶಂಕರಪ್ಪ ಹೂಗಾರ್ ಕೊಲೆಯ ಪ್ರಕರಣ ಸಿಬಿಐ ಒಪ್ಪಿಸುವ ಕುರಿತು ಯಾದಗಿರಿ ಜಿಲ್ಲೆಯ ಕಿಕ್ಕೇರಿ ಬಳಿಯ ಮಂಜಲಾಪುರದ ಗ್ರಾಮ ಶಂಕರಪ್ಪ ಹೂಗಾರ್ ಎಂಬ ಬುದ್ಧಿಮಾಂದ ಯುವಕನಿಗೆ ಚಿಕಿತ್ಸೆ ನೆಪದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ 2 ಕಿಡ್ನಿ ಕದ್ದು ಅವನನ್ನು ಕೊಂದು ಚಿತಾಗಾರದಲ್ಲಿ ಸುಟ್ಟು ಹಾಕಿದ್ದಾರೆ. 2018ರಲ್ಲಿ ನಡೆದ ಈ ಪ್ರಕರಣದಲ್ಲಿ ತಮ್ಮ ಮಗನ ಕೊಲೆಯಾಗಿದೆ ಎಂಬ ಸತ್ಯ ಇಲ್ಲಿಯವರೆಗೂ ತಾಯಿಗೂ ತಿಳಿದಿಲ್ಲ. ಆ ಯುವಕನನ್ನು ಬೆಂಗಳೂರಿನ ಬೋಸಾ ಎಂಬ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಲ್ಲಿ ಭೇಟಿ ಕೊಡುತ್ತೆ ಎಂದು ಹೇಳಿ ಅವರದ್ದೇ ಅಂಗಸಂಸ್ಥೆಯಾದ RVM ಎಂಬ ಸಂಸ್ಥೆ ಕಳಿಸಿ ಅಲ್ಲಿಂದ ಕುಟುಂಬದವರ ಗಮನಕ್ಕೂ ತರದೆ ಏಕತಾ ಚಾರಿಟೇಬಲ್ ಟ್ರಸ್ಟ್ ನಡೆಯುತ್ತಿರುವ ಆಶ್ರಮಕ್ಕೆ ಸೇರಿಸಲಾಗಿದೆ. ಆ ಬಳಿಕ ಅಲ್ಲಿಂದ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸುವ ನಾಟಕವಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಂಕರಪ್ಪ ಎಂಬ ನಮ್ಮ ಹೂಗಾರ್ ಸಮಾಜದ ಅಮಾಯಕ ಬಡ ಹುಡುಗನ 2 ಕಿಡ್ನಿಗಳನ್ನು ಕದ್ದು ಕೊಲೆ ಮಾಡಿ ಆತನ ಶವವನ್ನು ಬೆಂಗಳೂರಿನ ಚಿತಾಗಾರವೊಂದರಲ್ಲಿ ಸುಟ್ಟಾಕಲಾಗಿದೆ. ಈ ಬಗ್ಗೆ ಪೊಲೀಸರ ಮೂಲಕ ನ್ಯಾಯಕ್ಕಾಗಿ ಸುಮಾರು 4 ವರ್ಷಗಳ ಕಾಲ ಹೋರಾಟ ನಡೆಸಿದಾಗ ಸರಿಯಾಗಿ ಸ್ಪಂದನೆ ದೊರೆಯುತ್ತಿಲ್ಲ. ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದಾಗ ಇಲಾಖೆಯಡಿ ನಡೆಸಿದ ತನಿಖೆಯಲ್ಲಿ ಯುವಕ ಶಂಕರಪ್ಪ ಹೂಗಾರ್ನದ್ದು ಕೊಲೆ, ಕಿಡ್ನಿ ಕದ್ದು ಸಾಯಿಸುವ ಕೃತ್ಯ ಬಯಲಾಗಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ 5 ಪೊಲೀಸ್ ಇಲಾಖೆಯವರ ವಿರುದ್ಧ ಆಯೋಗವೇ 14 ಲಕ್ಷ ದಂಡ ವಿಧಿಸಿದೆ. ಹೀಗೆ ಪ್ರಕರಣವನ್ನು ಆ ಬಳಿಕ ಸಿಐಡಿಗೆ ವಹಿಸಿ 2 ವರ್ಷ ಹೆಚ್ಚಿಸಿದರೂ ಸ್ವತಃ ಈ ಪ್ರಕರಣದ ಬಗ್ಗೆ ಅವರ ಸೋದರ ಮಾವನವರು ಹೋರಾಟ ನಡೆಸಿದ್ದರೂ ಅವರ ಹೋರಾಟಕ್ಕೆ ಇಲ್ಲಿಯವರೆಗೆ ಸ್ಪಂದನೆ ಸಿಕ್ಕಿಲ್ಲ. ಪ್ರಕರಣವನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ ಸಿಐಡಿಗೆ ತನಿಖೆ ವಹಿಸಲಾಗಿತ್ತು. ತಪ್ಪು ಮಾಡಿದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ದಂಡ ವಿಧಿಸಲಾಗಿದೆ. ಆದರೆ ಈ ಯುವಕನ ಕಿಡ್ನಿ ತೆಗೆದು ಮಾರಿದವರಿಗೆ ಹಾಗೂ ಇವನನ್ನು ಬೆಂಗಳೂರಿನ ಆ ಪ್ರತಿಷ್ಠಿತ ಆಸ್ಪತ್ರೆ ಮಾರಿದವನಿಗೆ, ಶ್ರೀಮಂತರಿಗೆ ಹಣದ ಆಸೆಗೆ ಇವನ ಕಿಡ್ನಿ ತೆಗೆದ ಆಸ್ಪತ್ರೆಯವರಿಗೆ ಇದುವರೆಗೂ ಯಾವ ಶಿಕ್ಷೆಯೂ ಆಗಿಲ್ಲ. ಈ ಬಗ್ಗೆ ಇತ್ತೀಚೆಗೆ ನ್ಯೂಸ್ 18ನ ಸುದ್ದಿವಾಹಿನಿಯಲ್ಲಿ ವರದಿಯೂ ಪ್ರಸಾರವಾಗಿದೆ. ಹಾಗಾಗಿ ಕುಟುಂಬದವರಿಗೆ ಹಾಗೂ ಸಮಸ್ತ ಹೂಗಾರ್ ಸಮಾಜದವರಿಗೆ ಸಿಐಡಿ ತನಿಖೆ ತೃಪ್ತಿಕರವಾಗಿಲ್ಲ. ಈ ಪ್ರಕರಣ ಹಿಂದೆ ಕಾಣದ ಕೈಗಳು ಇರುವ ಅನುಮಾನವಿದೆ. ಹೀಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಆಗ್ರಹಿಸುತ್ತೇವೆ. ನಮ್ಮ ಸಮಾಜ ಯುವಕನನ್ನು ಬಲಿ ಪಡೆದವರ ಶಿಕ್ಷೆಯಾಗಬೇಕು. ಸಾವಿನಲ್ಲೂ ಸ್ವಾರ್ಥ ರಾಜಕೀಯ ಮಾಡದೆ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರು ನಮ್ಮ ಸಮಾಜವೇ ಆಗಿದ್ದರೂ ಅಂಥವರಿಗೆ ಬಂಡವಾಳ ಬಯಲಾಗಬೇಕೆಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್, ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಉಗ್ರ ನರಸಿಂಹಪ್ಪ ಹೂಗಾರ್, ಜಿಲ್ಲಾ ಸಮಿತಿ ಸದಸ್ಯರಾದ ಸದಾನಂದ ಎಂಪಿ, ಮಲ್ಲಿಕಾರ್ಜುನ್ ಹೂಗಾರ್ ಉಣ್ಣಿಬಾವಿ, ಮಲ್ಲಿಕಾರ್ಜುನ ಹೂಗಾರ್, ತಾಲೂಕು ಅಧ್ಯಕ್ಷ ಶಶಿಧರ್ ಹೂಗಾರ್ ಮಠಮಾರಿ, ಮುಖಂಡರಾದ ವಿಜಯ್ ಕುಮಾರ್ ವಕೀಲ್ ಹೂಗಾರ್ ಸೇರಿದಂತೆ ಇತರರಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು 5 ತಿಂಗಳು ಗತಿಸಿದರೂ ಮಸ್ಕಿ ಪಟ್ಟಣದಲ್ಲಿ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಮಸ್ಕಿ ಪಟ್ಟಣದ ಪ್ರವಾಸಿ ಮಂದಿರ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲಾಗಿದೆ. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಊಟ, ಉಪಹಾರ ಸಿಗಬೇಕೆಂದು ವಿವಿಧ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ಇಂದಿರಾ ಕ್ಯಾಂಟೀನ್ ಆರಂಭಿಸುವಂತೆ ಒತ್ತಾಯಿಸಿದ್ದರು. ಇದರಂತೆ ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ಮಂಜೂರು ಆಗಿತ್ತು. ಆದರೆ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು 5 ತಿಂಗಳಾದರೂ ಉದ್ಘಾಟನೆಗೊಂಡಿಲ್ಲ. ಕೂಡಲೇ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಬೇಕು ಎಂದು ಸಂಘಟನೆಯ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಜಿಲ್ಲಾ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆಯ ಅಧಿಕಾರಿ ಪ್ರಕಾಶ್ ಪುಣ್ಯಶೆಟ್ಟಿ ಅವರು ಕರ್ತವ್ಯ ಲೋಪ ಎಸಗುತ್ತಿದ್ದು, ಕೂಡಲೇ ಇವರನ್ನು ಅಮಾನತ್ ಮಾಡಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ಜಿಲ್ಲಾಧ್ಯಕ್ಷ ಎಸ್ ಈರೇಶ್ ಒತ್ತಾಯಿಸಿದರು.
ಜಿಲ್ಲಾ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆಯ ಅಧಿಕಾರಿಯಾದ ಪ್ರಕಾಶ್ ಪುಣ್ಯಶೆಟ್ಟಿ ಇವರು ಕುಡಿಯುವ ನೀರಿನ ಘಟಕಗಳಿಗೆ ಬೇಕರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನೆಪದಲ್ಲಿ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಕೆಲವು ಅರಿಶಿಣ ಪುಡಿ ತಯಾರಿಕಾ ಘಟಕಗಳಲ್ಲಿ ಕಳಪೆ ಅರಿಶಿಣ ತಯಾರಿಸಲಾಗುತ್ತಿದೆ. ಟೀ ಪುಡಿ ಕಂಪನಿಯ ಪ್ರಾರಂಭಗೊಂಡಾಗಿನಿಂದ ಇದುವರೆಗೂ ಪರಿಶೀಲಿಸದೆ ಪರವಾನಗಿ ನೀಡಿ ತಮ್ಮ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದರು. ಯಾವುದೇ ರೀತಿಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟಗಳನ್ನು ಪರೀಕ್ಷಿಸದೆ ಲಂಚದ ಹಣ ಪಡೆದು ದಾಖಲೆಗಳಲ್ಲಿ ಮಾತ್ರ ಪರವಾನಗಿ ಕೊಡುತ್ತಿದ್ದಾರೆ. ಘಟಕಗಳನ್ನು ಸರಿಯಾಗಿ ಪರಿಶೀಲಿಸುತ್ತಿಲ್ಲ, ಆಹಾರ ಪದಾರ್ಥಗಳನ್ನು ಗಮನಿಸುತ್ತಿಲ್ಲ, ಲ್ಯಾಬ್ಗಳಿಗೆ ಟೆಸ್ಟಿಂಗ್ಗೆ ಕಳುಹಿಸುವುದಿಲ್ಲ ಹಾಗೂ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರದೆ ತಮಗೆ ಬೇಕಾದಾಗ ಕಚೇರಿಗೆ ಬಂದು ಹಾಜರು ಹಾಕಿ ಹೋಗುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಯಚೂರು ಬಿರಿಯಾನಿ ಹೌಸ್ ವಿರುದ್ಧ ದೂರು ಸಲ್ಲಿಸಿ 5 ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಗುತ್ತಿಗೆ ನೌಕರ ಬಾಬು ಇವರು ಕೂಡ ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆ ಸಹಿ ಮತ್ತು ಮೊಹರು ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಇವರ ಜೊತೆ ಅಮೃತ ಎನ್ನುವ ಅಧಿಕಾರಿಯೂ ಕೂಡ ಸುಳ್ಳು ಹೇಳಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಈ 3 ಜನ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತ್ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಂಪಾದಕರ ಲೋಪವನ್ನು ವಹಿಸಿದ್ವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಹಾಗೂ ಮುಖೇಶ್ ಮತ್ತು ಲೋಕನಾಥ್ ಯಾಕಂದರೆ ಈ ಆಹಾರ ಮತ್ತು ಅಧಿಕಾರಿ ರೂಪದಲ್ಲಿ ಎಸಗುತ್ತಿದ್ದ ಇವರನ್ನು ತಕ್ಷಣವೇ ಕನ್ನಡ ಸಂಯುಕ್ತ ರಾಯಚೂರು ಜಿಲ್ಲೆ ಮೂಲಕ ರಾಯಚೂರು ಜಿಲ್ಲೆಯಲ್ಲಿ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆಯ ಅಧಿಕಾರಿ ಪ್ರಕಾಶ್ ಪುಣ್ಯಶೆಟ್ಟಿ ಇವರನ್ನು ಕುಡಿಯುವ ನೀರಿನ ಘಟಕಗಳ ಬೇಕರಿಗಳು ಭೇಟಿ ನೀಡಿ ಪರಿಶೀಲನೆ ನೆಪದಲ್ಲಿ ಮಾಲೀಕರ ಕಿರುಕುಳ ನೀಡುತ್ತಿದ್ದಾರೆ. ಕೆಲವು ಅರಿಶಿಣ ಪುಡಿ ತಯಾರಿಕೆ ಘಟಕಗಳಲ್ಲಿ ಕಳಪಂ ಅರಿಶಿಣ ಪುಡಿಯನ್ನು ತಯಾರಿಸಲಾಗುತ್ತದೆ. ಈ ಪುಡಿ ಕಂಪನಿಯನ್ನು ಪ್ರಾರಂಭಗೊಂಡಿಂದ ಇದುವರೆಗೆ ಪರಿಶೀಲಿಸದೆ ಪರವಾನಗಿ ನೀಡಿ ತಮ್ಮ ಕರ್ತವ್ಯ ಲೋಪವನ್ನು ಎಸಗುತ್ತಿದ್ದರು. ಯಾವುದೇ ರೀತಿಯಲ್ಲಿ ಆಹಾರ ಸುರಕ್ಷತೆ ಗುಣಮಟ್ಟವನ್ನು ಪರೀಕ್ಷಿಸದೆ ಲಂಚವನ್ನು ಪಡೆದು ದಾಖಲೆಗಳನ್ನು ಮಾತ್ರ ಪರವಾನಗಿ ಕೊಡುತ್ತಿದ್ದಾರೆ. ಘಟಕಗಳನ್ನು ಸರಿಯಾಗಿ ಪರಿಶೀಲಿಸುತ್ತಿಲ್ಲ, ಆಹಾರ ಪದಾರ್ಥಗಳನ್ನು ಗುಣಮಟ್ಟಿಸದೆ ಲ್ಯಾಬ್ಗಳನ್ನು ಟೆಸ್ಟಿಂಗ್ ಕಳಿಸುವುದಿಲ್ಲ ಇತ್ಯಾದಿಗಳನ್ನು ತಮ್ಮ ಕೆಲಸಗಳನ್ನು ಸರಿಯಾಗಿ ಪಾಲಿಸದೆ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರದೆ ತಮಗೆ ಬೇಕಾದಾಗ ಬಂದು ಹಾಜರಿ ಹಾಕಿ ಹೋಗುತ್ತಾರೆ. ಇದನ್ನು ಪ್ರಶ್ನಿಸಿದರೆ ನಾನು ಇಲ್ಲಿಗೆ ಹೋಗಿ ಫೀಲ್ಡಿಗೆ ಹೋಗ್ತೀನಿ, ಮೀಟಿಂಗಿಗೆ ಹೋಗಿದ್ದೆ ಎಂಬ ಸುಳ್ಳು ಹೇಳಿ ಬರಲಾಗುತ್ತಾರೆ. ಉದಾಹರಣೆ, ನಾನು ಒಂದು ರಾಯಚೂರು ಬಿರಿಯಾನಿ ಹೌಸಿಂಗ್ ವಿರುದ್ಧ ದೂರು ಸಲ್ಲಿಸಿದರೆ ಸಹ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ್ದೀನಿ ಎಂದು ಟೆಸ್ಟಿಂಗ್ ಕಳಿಸಿದ್ದೀನಿ ಎಂದು ಹೇಳಿ ಕಳೆದ 5 ತಿಂಗಳಿಂದ ಅದನ್ನು ಹೇಳ್ತಾ ಇದ್ದರು. ಟೆಸ್ಟಿಂಗ್ ರೇಪದಲ್ಲಿ ವೇಜಾವಧಿಯಲ್ಲಿ ಎಷ್ಟು ಇರುವುದು ಇದುವರೆಗೆ ತಿಳಿದು ಬಂದಿಲ್ಲ. ಬಾಬು ಗುತ್ತಿಗೆ ಆಧಾರವನ್ನು ಈ ಸಂದರ್ಭದಲ್ಲಿ ವೆಂಕಟೇಶ್, ಜೆ ಮುಖೇಶ್, ಲೋಕನಾಥ್ ಇದ್ದರು. ಪಟ್ಟಣದ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರ ನಿವಾಸಕ್ಕೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ನೀಡಿ ಅವರ ನಿವಾಸದಲ್ಲಿನ ಪಕ್ಷಿಗಳ ಬಗ್ಗೆ ಮಾಹಿತಿ ಪಡೆದರು. ಪಟ್ಟಣದ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ರವರ ನಿವಾಸಕ್ಕೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ ನೀಡಿ ಅವರ ನಿವಾಸದಲ್ಲಿನ ಪಕ್ಷಿಗಳ ಬಗ್ಗೆ ಹಾಗೂ ಮನೆಯ ಸುತ್ತಲೂ ಅಳವಡಿಸಿರುವ ವಿವಿಧ ರೀತಿಯ ಕೃತಕವಾದ ಗೂಡುಗಳ ಬಗ್ಗೆ ಹಾಗೂ ಪಕ್ಷಿಗಳ ಜೀವನ ಕ್ರಮದ ಕುರಿತು ಪಕ್ಷಿ ಪ್ರೇಮಿ ಸಲಾವುದ್ದೀನ್ ರೊಂದಿಗೆ ಚರ್ಚೆ ನಡೆಸಿ ಮಾತನಾಡಿದರು. ಮಾನವೀಯತೆಯೊಂದಿಗೆ ಸಲಾವುದ್ದೀನ್ ಅವರು ಪ್ರಾಣಿ ಮತ್ತು ಪಕ್ಷಿಗಳ ಬಗ್ಗೆ ಅಪಾರವಾದ ಕರುಣೆಯನ್ನು ಹೊಂದಿದ್ದಾರೆ. ಅವರ ಮನೆಯಲ್ಲಿ ಪಕ್ಷಿಗಳನ್ನು ಅತ್ಯಂತ ಪ್ರೀತಿಯಿಂದ ಅವರು ಆಸರೆ ನೀಡಿ ಸಂರಕ್ಷಿಸುತ್ತಿದ್ದಾರೆ. ಪ್ರತಿಯೊಬ್ಬರು ಪ್ರಕೃತಿಯೊಂದಿಗೆ ಗೌರವದಿಂದ ನಡೆದುಕೊಳ್ಳಬೇಕು. ಪ್ರಕೃತಿಯಲ್ಲಿನ ಪ್ರತಿಯೊಂದು ಜೀವಿಯೂ ಕೂಡ ಮನುಷ್ಯರಂತೆ ಜೀವಿಸುವ ಹಕ್ಕನ್ನು ಹೊಂದಿವೆ. ಆದ್ದರಿಂದ ಪ್ರತಿಯೊಂದು ಜೀವಿಗೂ ಕೂಡ ನಾವು ಭೂಮಿಯಲ್ಲಿ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ಮಾತ್ರ ಪ್ರಕೃತಿಯಲ್ಲಿನ ಜೀವ ವೈವಿಧ್ಯತೆಯಲ್ಲಿ ಸಮತೋಲನವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಮಾನವಿ ಬಂದಂಥ ಸಂದರ್ಭದಲ್ಲಿ ಪ್ರಾಣಿ ಪ್ರಿಯ ಅನ್ಬೇಕು ಅಥವಾ ಕರುಣಾಮೂರ್ತಿ ಅನ್ಬೇಕು.
ಇವೆರಡೂ ಮೀರಿ ಇವತ್ತು ಒಂದು ಮಾನವೀಯತೆಯನ್ನು ಮೆರೆತಕ್ಕಂಥ ಸಲಾವುದ್ದೀನ್ ಅವ್ರ ಮನೆಗೆ ಬಂದಾಗ ಅವರು ಇಲ್ಲಿವರೆಗೂ ಕೂಡ ಆ ಪ್ರಾಣಿಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದೇನು ಕಕ್ಕಲತೆ ಐತಲ್ಲ ಅದನ್ನು ಬಹುಶಃ ನಾವ್ಯಾರು ಶಬ್ದಗಳಿಂದ ಹೇಳೋಕ್ಕಾಗೋದಿಲ್ಲ. ಅಷ್ಟೊಂದು ಇವತ್ತು ನೇಚರ್ ಅನ್ನೋದು ಏನೈತಲ್ಲ ಆ ನೇಚರಿಗೆ ಕೊಡ್ತಕ್ಕಂಥ ಗೌರವ ಮತ್ತು ನಮ್ಮ ಪ್ರಕೃತಿಯನ್ನು ಆರಾಧಿಸ್ತಕ್ಕಂಥ ಭಾವನೆ ಪ್ರತಿಯೊಬ್ಬರಲ್ಲಿ ನಾವು ಬೆಳೆಸ್ಕೊಂಡಾಗ ಎಷ್ಟೊಂದು ಸುಂದರವಾದಂಥ ಪ್ರಕೃತಿಯನ್ನು ನಾವು ಕಾಣ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಸಲಾವುದ್ದೀನ್ ನಮ್ಗೆ ಸಾಕ್ಷಿ ಇವತ್ತಿಲ್ಲಿ. ಅದಕ್ಕೆ ನಾನು ಕೇಳಿದ್ದೆ ಸಲಾವುದ್ದೀನ್ ಬಗ್ಗೆ, ನಮ್ಮ ಡಾಕ್ಟರ್ ಚನ್ನನಗೌಡ ನನಗೆ ಹೇಳಿದಾಗ ಅವತ್ತಿನಿಂದನೇ ಒಂದು ತುಡಿತ ಇತ್ತು, ಇಲ್ಲ ಹೋಗ್ಬೇಕು ಆತನ ಮನೆಗೆ ಹೋಗಿ ಭೇಟಿಯಾಗಿ ಅಲ್ಲಿ ಇರ್ತಕ್ಕಂಥ ವಾತಾವರಣ ನೋಡ್ಕೊಂಬರ್ಬೇಕು, ಯಾವ ರೀತಿ ಅವುಗಳಿಗೆ ರಕ್ಷಣೆಯನ್ನು ಕೊಡ್ತಾನೆ, ಅವನಿಗೆ ಎಷ್ಟು ಪ್ರೀತಿಯಿಂದ ಕಾಣ್ತಾನೆ ಅನ್ನೋದನ್ನು ಕಣ್ಣಾರೆ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಸಲಾವುದ್ದೀನ್ ಅವ್ರ ಮನೆಗೆ ಬಂದಿದ್ದೆ. ಇವೆಲ್ಲವನ್ನು ನೋಡಿ ವಿಡಿಯೋ ಮೂಲಕ ಅನೇಕ ಇವತ್ತೇನು ಪ್ರಾಣಿಗಳನ್ನು ರಕ್ಷಣೆ ಮಾಡಿದಿರ್ಬೋದು, ಪ್ರಾಣಿಗಳಿಗೆ ಕೊಡ್ತಕ್ಕಂಥ ಇಲ್ಲಿ ಆಸರೆ ಇರ್ಬೋದು, ಇವನ್ನೆಲ್ಲವನ್ನೂ ನೋಡಿದಾಗ ಒಬ್ಬ ಮನುಷ್ಯನ ಹತ್ರ ಇರ್ತಕ್ಕಂಥ ಕರುಣೆ ಕೇವಲ ಬರೀ ಮಕ್ಕಳಿಗೋ ಮರಿಗೋ ಇನ್ನೊಬ್ಬರಿಗೋ ತನ್ನದಕ್ಕಾಗಿ ತೋರಿಸ್ತಕ್ಕಂಥ ಜನ ಭಾಳಷ್ಟು ಸಮಾಜದೊಳಗೆ ಸಿಗ್ತಾರೆ. ತನ್ನ ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡ್ತಕ್ಕಂಥವ್ರು, ಕೋಟಿಗಟ್ಟಲೆ ಗಳಿಸ್ತಕ್ಕಂಥವ್ರು. ಆದರೆ ಈ ಪ್ರಕೃತಿಯಲ್ಲಿ ಬೆಳೆತಕ್ಕಂಥ ಜೀವಗಳ ಬಗ್ಗೆ ಕರುಣೆ ತೋರಿಸ್ತಕ್ಕಂಥವ್ರು ಭಾಳ ವಿರಳ. ಅಂತ ವಿರಳರಲ್ಲಿ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರು ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಪಕ್ಷಿಗಳ ಕುರಿತು ಪುಸ್ತಕವನ್ನು ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಆರ್ಡಿಸಿಸಿ ಬ್ಯಾಂಕಿನ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ತೋರಣದಿನ್ನಿ, ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲೆಯ ಗಿಲ್ಲೆಸುಗೂರು ಹೋಬಳಿಯ ಬಿಚ್ಚಾಲಿ ಗ್ರಾಮದಲ್ಲಿರುವ ತುಂಗಭದ್ರಾ ನದಿಯನ್ನು ಒತ್ತುವರಿ ಅತಿಕ್ರಮಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಒತ್ತುವರಿಯನ್ನು ತೆರವುಗೊಳಿಸಬೇಕು ಎಂದು ಬಿಚ್ಚಾಲಿ ಗ್ರಾಮದ ನಿವಾಸಿ ವೆಂಕಟೇಶ್ ಒತ್ತಾಯಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಹೋಬಳಿಯ ಬಿಚ್ಚಾಲಿ ಗ್ರಾಮದಲ್ಲಿರುವ ಜಪದಕಟ್ಟೆ ಅಪ್ಪಣ್ಣಾಚಾರ್ಯ ಟ್ರಸ್ಟ್ ಅವರು ತುಂಗಭದ್ರಾ ನದಿಯಲ್ಲಿ ದಾರಿ ಮಾಡಿದ್ದು ಹಾಗೂ ವಾಹನ ನಿಲುಗಡೆ ಮತ್ತು ಜಾಕ್ವೆಲ್ ಕಟ್ಟಡ ನಿರ್ಮಾಣ ಇವೆಲ್ಲವೂ ತುಂಗಭದ್ರಾ ನದಿಯಲ್ಲಿಯೇ ಇದ್ದು, ಇದನ್ನು ಜಪದಕಟ್ಟೆ ಅಪ್ಪಣ್ಣಾಚಾರ್ಯ ಟ್ರಸ್ಟ್ ನದಿಯನ್ನು ಅತಿಕ್ರಮಿಸಿ ನಿರ್ಮಿಸಿದ್ದಾರೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವೂ ಕೂಡ ನದಿಯಲ್ಲಿಯೇ ಇದ್ದು, ಈ ಬೃಂದಾವನವು ತಮಗೆ ಸೇರಿದ್ದು ಎಂದು ಭಕ್ತಾದಿಗಳಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೆರೆಯಾಗಲಿ ನದಿಯಾಗಲಿ ಇವುಗಳನ್ನು ಅತಿಕ್ರಮಿಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಹಾಗೂ ಒತ್ತುವರಿಯನ್ನು ತೆರವುಗೊಳಿಸುವಂತೆ ತೀರ್ಪು ನೀಡಿದೆ. ಆದ್ದರಿಂದ ಈ ಒತ್ತುವರಿಯನ್ನು ಶೀಘ್ರದಲ್ಲಿಯೇ ಸರ್ಕಾರ ಬಿಚ್ಚಾಲಿ ಜಪದಕಟ್ಟೆ ಅಪ್ಪಣ್ಣಾಚಾರ್ಯ ಟ್ರಸ್ಟ್ ಇದನ್ನು ತಕ್ಷಣದಿಂದಲೇ ರದ್ದು ಮಾಡಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶ್ರೀ ಅಪ್ಪಣ್ಣಾಚಾರ್ಯ ಟ್ರಸ್ಟ್ ಅಂತ ಒಂದು ಪ್ರೈವೇಟ್ ಟ್ರಸ್ಟ್ ಸ್ವಾಮಿ, ಅದನ್ನ ಒತ್ತುವರಿ ಮಾಡಿ ಪ್ರತಿ ವರ್ಷ ಇಷ್ಟಿಷ್ಟು ಒತ್ತುವರಿ ಮಾಡಿ ಪಾರ್ಕಿಂಗ್ ಪ್ಲೇಸ್ ಮಾಡಿಕೊಳ್ಳೋದು, ಅದೇ ರೀತಿ ಮಾಡಿ ಅವ್ರು ತುಂಬ ಪರಿಸರಕ್ಕೂ ವಿರುದ್ಧವಾಗಿ ಮಾಡ್ತಾರೆ. ಫಸ್ಟ್ ಇನ್ನೊಂದು ಅಲ್ಲಿ ನದಿಯಲ್ಲಿ ಬಿಚ್ಚಾಲಿ ವಿತ್ ಒಂದು 23 ವಿಲೇಜಸ್ ಅಲ್ಲಿಂದ ಕುಡಿಯೋ ನೀರು ಹೋಗ್ತಾರೆ ಸ್ವಾಮಿ. ಅಲ್ಪುರ ಆಗಿರ್ಬೋದು, ಮಟ್ಮಾರ್ ಆಗಿರ್ಬೋದು, ತುರ್ಕುಣ ಆಗಿರ್ಬೋದು, ಗಿಲೆಕ್ಸ್ಪುರ್ ಕ್ಯಾಂಪು ಅಲ್ಲಿ ಹೋಗ್ತಾರೆ ಸ್ವಾಮಿ. ಅಲ್ಲಿ ಅವರು ವಾಸ ಮಾಡ್ತಕ್ಕಂಥ ಎಲ್ಲ ಬಾತ್ರೂಮ್ಸ್ ನೀರೆಲ್ಲ ಅದರಲ್ಲೇ ಬಿಡ್ತಾರೆ ಸ್ವಾಮಿ. ಫಸ್ಟ್ ಅದು ವಿಡಿಯೋ ಇದೆ ಸ್ವಾಮಿ, ನಿಮ್ಗೆ ಕೊಡ್ತೀನಿ ನಾನು. ನಾವು ಆರೋಗ್ಯ ಇಲಾಖೆ ಕೊಟ್ಟಿದ್ದೀವಿ, ಯಾವ ರೀತಿ ಗಮನಿಸ್ತಾ ಇಲ್ಲ. ಇನ್ನೊಂದು ಸರ್ವೆ ನಂಬರ್ 35-37 ಇದೊಂದು ಗೌರ್ಮೆಂಟ್ ಲ್ಯಾಂಡ್ ಸ್ವಾಮಿ. 35 ಗೌರ್ಮೆಂಟ್ ಲ್ಯಾಂಡು. ಇದು ತುಂಬಾ ಒತ್ತುವರಿ ಸ್ವಾಮಿ. ಒಂದು 4-5 ಶೆಡ್ಗಳಾಗಿವೆ, ಅದರಲ್ಲಿ ಗೋಶಾಲೆ ಆಗಿದೆ. ಗೋಶಾಲೆಗೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಇಲ್ಲ ಸ್ವಾಮಿ. ಗೋಶಾಲೆ ಮಾಡಿಕೊಂಡಿದ್ದಾರೆ, ಎಲ್ಲ ದುಡ್ಡಿನ ಸಲುವಾಗಿ ಸ್ವಾಮಿ ಇರೋದು. ಆ ಗೋಶಾಲೆ ತೋರಿಸೋದು ದುಡ್ಡು ಅನ್ನೋದು. ಗೋಶಾಲೆಗೆ ಯಾವುದೇ ಗೋಗಳಿಗೆ ಉತ್ತಮವಾದ ಸ್ಥಿತಿ ಇಲ್ಲ, ಅಲ್ಲಿ ಮೇವು ಇಲ್ಲ ಸ್ವಾಮಿ. ಅಲ್ಲಿ ಮನೆ ರೀಸನ್ ಆಗಿ ಒಂದು ಗೋನು ಸತ್ತೋಗಿದೆ, ನಿಮ್ಗೆ ಅದ್ರ ಫೋಟೋಸ್ನು ಕೊಡ್ತೀನಿ. ಆ ಗೋ ಮಶಳೆ ಹೊಡೆದು ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅವರು. ಸುಮ್ಮನೆ ಅಲ್ಲಿ ಗೋ ಕಟ್ಟಾಕ ಗೋ ಹೊಡೆದ ಮಶಳೆ ಹೊಡೆದ ಅಂತೇಳಿ ಅದು ಸಾವನ್ನಪ್ಪಿದೆ. ಯಾವ ವೆಟನರಿ ಡಿಪಾರ್ಟ್ಮೆಂಟ್ಗಳೆಲ್ಲ ಏನಿಲ್ಲ. ವೆಟನರಿ ಡಿಪಾರ್ಟ್ಮೆಂಟ್ ದುಡ್ಡು ತಗೊಂಬಕ್ಕೆ ಒಂದೇ ಅದು ಇದು ಇಶ್ಯೂ ಮಾಡ್ತಾರೆ ಸರ್ ನಾವು. ಆ ನಂತರ ಅಲ್ಲಿ ಇರ್ತಕ್ಕಂಥ ಇಂಟೆನ್ಸ್ ಏನು ನಡೀತೇವಲ್ಲ ಅದು ಯಾರಿಗೂ ಹೇಳಲ್ಲ. ಮತ್ತೆ ಯಾರು ಗೋದಾನ ಅಂತಾರೆ, ಅಲ್ಲಿ ಇರ್ತಕ್ಕಂಥ ಗೋಗಳನ್ನ ತಗೊಳ್ಳೋದು, ಗೋದಾನ ಅಂತ ಹೇಳೋದು, ಅದರಲ್ಲಿ ದುಡ್ಡು ವಸೂಲಿ ಮಾಡೋದು, ಅಲ್ಲಿ ಭಾರಿ ಆಕ್ರಮಣ. ಅದಕ್ಕೆ ಮಾನ್ಯ ತಹಶೀಲ್ದಾರ್ ಸ್ವಲ್ಪ ಕಳೆದ 2 ತಿಂಗಳಿಂದ ಕೊಟ್ಟಿದ್ದೀನಿ.
ತಹಶೀಲ್ದಾರ್ ಸಾಹೇಬ್ ಭೂ ಕಂದಾಯ ಇಲಾಖೆಯವರಿಗೆ ಲೆಟರ್ ಮಾಡಿದ್ದಾರೆ ಸ್ವಾಮಿ. ಇಲ್ಲಿ ಪಂಚನಾಮ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಉಳಿದು ಕೊಡ್ರಿ ಅಂತ ಹೇಳಿ. ಏನಂದ್ರೆ ಗುಲ್ಬರ್ಗದಲ್ಲಿ ನಮಗೆ ಸ್ಟೇ ಇದೆ ಅಂತ ಹೇಳ್ತಾರೆ ಸರ್. ಗೌರ್ಮೆಂಟ್ ಲ್ಯಾಂಡ್ ಸ್ಟೇ ಹೆಂಗಿದ್ದು ಬಂದು ನಮ್ಗೆ ಅರ್ಥ ಆಗುತ್ತಿಲ್ಲ. ಅಲ್ಲಿ ಟೋಟಲ್ ಆಗಿ 2009 ಫ್ಲಡ್ ಬಂದ ನಂತರ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು ಸ್ವಾಮಿ ಅನ್ನೋದು 2009 ಏನು ಫ್ಲಡ್ ಬಂದಿತ್ತಲ್ಲ ಅವಾಗ ಅದ ನಂತರ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನ ನಾವು 100 ವರ್ಷಗಳಿಂದ ಕಟ್ಟಿದೀವಿ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಯಾರನ್ನೋದ್ರೆ 100 ವರ್ಷಗಳಿಂದ ಕಟ್ಟಿದೀವಿ. ಅಪ್ಪಣ್ಣಾಚಾರ್ಯ ಅವರು ನಮ್ಮ ತಾತನವರು ನಾವು 6th ಜನರೇಷನ್ ಮಕ್ಕಳು ಅಲ್ಲಿ ಅಂತ ಸ್ವಾಮಿ. ಬೃಂದಾವನ ಇರ್ತಕ್ಕಂಥದ್ದು ನದಿಯೊಳಗೆ ಸ್ವಾಮಿ. ಆ ಬೃಂದಾವನ ನಮ್ಮದೇ ಅಂತಾರೆ ಸ್ವಾಮಿ. ನದಿಯೊಳಗೆ ಇರ್ತಕ್ಕಂಥ ಯಾವುದು ಆಸ್ತಿ ಈ ಸಂದರ್ಭದಲ್ಲಿ ಜೆಎಂ ಮೌನೇಶ್, ಚಂದ್ರು ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಟ್ಟಣದ ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2024-25ನೇ ಸಾಲಿಗೆ ಪ್ರವೇಶ ಪಡೆದ ನೂತನ ವಿದ್ಯಾರ್ಥಿಗಳಿಗೆ ವೇದಾಭ್ಯುದಯ ಪರಿಚಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಅಧ್ಯಕ್ಷರಾದ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಪಟ್ಟಣದ ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2024-25ನೇ ಸಾಲಿಗೆ ಪ್ರವೇಶವನ್ನು ಪಡೆದ ನೂತನ ವಿದ್ಯಾರ್ಥಿಗಳಿಗೆ ವೇದಾಭ್ಯುದಯಂ ಪರಿಚಯ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ವಿದ್ಯಾರ್ಥಿಗಳು ಕಲಿಯುವುದಕ್ಕೆ ಅಗತ್ಯವಿರುವ ಎಲ್ಲ ಅವಕಾಶಗಳನ್ನು ಹಾಗೂ ಉಪನ್ಯಾಸಕರನ್ನು ಬಳಸಿಕೊಂಡು ಉನ್ನತವಾದ ಸಾಧನೆಯನ್ನು ಮಾಡುವುದಕ್ಕೆ ತಮ್ಮನ್ನು ತಾವು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ಸಿದ್ಧಪಡಿಸಿಕೊಳ್ಳಬೇಕು. ನಮ್ಮಲ್ಲಿನ ಪರಿಸ್ಥಿತಿಗಳು ವ್ಯತಿರಿಕ್ತವಾಗಿರುವ ಸಂದರ್ಭದಲ್ಲಿ ಕೂಡ ಧೈರ್ಯವನ್ನು ಕಳೆದುಕೊಳ್ಳದೆ ಅದನ್ನು ಎದುರಿಸುವ ಶಕ್ತಿಯನ್ನು ತುಂಬದೇ ಇರುವುದು ಶಿಕ್ಷಣವಲ್ಲ. ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಕುಗ್ಗಿಸುವವರು ನಮ್ಮೊಳಗೆ ಇದ್ದರೆ, ಆದ್ದರಿಂದ ನಮ್ಮಲ್ಲಿರುವ ಸಾಮರ್ಥ್ಯವನ್ನು ಕುಗ್ಗದೇ ಇರುವ ರೀತಿ ನಾವು ನೋಡಿಕೊಳ್ಳಬೇಕು ಹಾಗೂ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಾವು ಬಹಳಷ್ಟು ಸಲ ಏನಾಗುತ್ತೆ ಅಂತ ನಾನು ಹೇಳ್ಕೊಂಡೇ ಹೇಳ್ತೇನೆ. ಬಹಳಷ್ಟು ಸಲ ಏನಾಗುತ್ತೆ ಅಂತಂದ್ರೆ ನಾವು ಟೆಂಪ್ರರಿ ಫೀಲಿಂಗ್ಸ್ ಅಂದ್ರೆ ತಾತ್ಕಾಲಿಕ ಭಾವನೆಗಳಿಂದ ಡಿಸ್ಟ್ರಾಕ್ಷನ್ಗಳಿಂದ ಹೋಗ್ಬಿಡ್ತಾರೆ. ಅದಾಗದೆ ನಾವು ಸರಿಯಾದ ಮಾರ್ಗದಲ್ಲಿ ಮತ್ತೆ ನಮ್ಮನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಶತ್ರುಗಳಿದ್ದಾರೆಲ್ಲ ಹೊರಗಿಲ್ಲ, ನಮ್ಮ ಒಳಗಡೆ ಇದ್ದಾರೆ. ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವವರು ಯಾರು ಅಂತಂದ್ರೆ ನಮ್ಮ ಒಳಗಿರುವಂತಹ ಶತ್ರುಗಳೇ. ಅಂಥ ಶತ್ರುಗಳನ್ನ ಪದೇ ಗುರುತು ಮಾಡ್ಕೊಳ್ಬೇಕು. ಈಗ ನೀವು ಯಾರು ಕೂಡ ಮಕ್ಕಳಲ್ಲ, ಈಗ ಒಂದು ಪ್ರಾಯಕ್ಕೆ ಬಂದಿದ್ದೀರಿ, ಬುದ್ಧಿ ಬಂದಿದೆ, ಯೋಚಿಸುವಂತ ಶಕ್ತಿ ಬಂದಿದೆ. ಏನ್ ಬೇಕಾದ್ರೂ ನಾನು ಮಾಡಬಲ್ಲೆ ಅನ್ನುವಂಥ ಶಕ್ತಿ, ಆ ಹುಮ್ಮಸ್ಸು ನಿಮ್ಮೊಳಗಡೆ ಇರೋದ್ರಿಂದ ಈ ಕಾಲೇಜಿನಲ್ಲಿರುವಂತಹ ಎಲ್ಲ ಸೌಲಭ್ಯಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನಾವು ವಿಚಾರ ಮಾಡಬೇಕು. ಎಲ್ಲ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಸಂಸ್ಕೃತದಲ್ಲಿ ಒಂದು ಕಥೆ ಬರ್ತದೆ. ಏನು ಅಂತಂದ್ರೆ, ಮಧುಮಕ್ಷಿ ಅಂದ್ರೆ ಜೇನಿನ ದೃಷ್ಟಿ ಆಗಬೇಕು ವಿನಃ ನೊಣದ ದೃಷ್ಟಿ ಆಗಬಾರದು ಅನ್ನೋದು. ಜೇನು ನೊಣ ಏನ್ ಮಾಡ್ತದೆ ಅಂದ್ರೆ, ಜೇನು ಹುಳ ಏನ್ ಮಾಡ್ತದೆ ಅಂತಂದ್ರೆ, ಅದು ಹೂ ಸಿಕ್ಕಿಲ್ಲ ಅಂತಂದ್ರೂ ಸಿಹಿಯನ್ನ ಅರಸಿ ಎಲ್ಲೆಲ್ಲೂ ಹೂವಿದೆ ಅಲ್ಲೆಲ್ಲೂ ಸಿಹಿನ ತಗೊಂಡು ಬಂದು ಶೇಖರಣೆ ಮಾಡ್ತದೆ. ಆದ್ರೆ ನೊಣ ಹಾಗಲ್ಲ, ಪಕ್ಕದಲ್ಲೇ ಹೂವಿದ್ರು ಕೂಡ ಹೊಲಸನೆ ಅದನ್ನು ನೆಚ್ಚಿಕೊಳ್ಳುತ್ತದೆ. ಹಾಗಾಗಬಾರದು ನಮ್ಮ ದೃಷ್ಟಿ. ನಾವು ಯಾವಾಗಲೂ ಸರಿಯಾದದನ್ನ ಒಳ್ಳೆಯದನ್ನೇ ಮಾತಾಡುವ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮತ್ತೊಂದು ಕಾರ್ಯಕ್ರಮಕ್ಕೆ ತುರ್ತಾಗಿ ಹೋಗಬೇಕಾದಂತ ಅನಿವಾರ್ಯತೆ ಇರುವುದರಿಂದ ಈ ಸಭೆಗೆ ಮತ್ತೊಮ್ಮೆ ಸಭೆಗೆ ಎಲ್ಲರಿಗೂ ವಿಷಾದನ ಕೋರಿ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಿ ಭಗವಂತ ಗುರು ಮಹಾರಾಯ ಮತ್ತೆ ನೀವು ನಂಬಿರುವಂತಹ ದೇವರು
ಸಿಂಧನೂರಿನ ಸರ್ಕಾರಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಶ್ರುತಿ ಮಾತನಾಡಿ, ಪಿಯುಸಿ ನಂತರ ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಮಧ್ಯಮ ವಯಸ್ಕರಾಗಿರುವುದರಿಂದ ಯಾವುದೇ ಬಾಹ್ಯ ವಿಚಾರಗಳಿಗೆ ಮನಸ್ಸನ್ನು ನೀಡದೆ ಶಿಕ್ಷಣದ ಮೇಲೆ ಹೆಚ್ಚಿನ ಗಮನ ನೀಡಿದ್ದಲ್ಲಿ ಉತ್ತಮ ವೈದ್ಯರಾಗುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ದೇಶದ ಅತ್ಯಂತ ಪ್ರಾಚೀನ ವೈದ್ಯ ಪದ್ಧತಿಯಲ್ಲಿ ಆಯುರ್ವೇದ ಪದ್ಧತಿ ಕೂಡ ಒಂದಾಗಿದ್ದು, ಇಂದು ವಿಶ್ವವೇ ನಮ್ಮ ದೇಶದ ವೈದ್ಯ ಪದ್ಧತಿಗೆ ಮಾರು ಹೋಗಿರುವಾಗ ಅಂತಹ ವೈದ್ಯ ಪದ್ಧತಿಯನ್ನು ತಿಳಿದುಕೊಳ್ಳುವ ಉತ್ತಮ ಅವಕಾಶ ನಿಮಗೆ ದೊರೆತಿದ್ದು, ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜೀವನೇಶ್ವರಯ್ಯ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದಾಗ ಮಾತ್ರ ಕಲಿಕೆಯಲ್ಲಿ ಯಶಸ್ಸು ಪಡೆಯುವುದಕ್ಕೆ ಸಾಧ್ಯ ಎನ್ನುವ ವಿಷಯವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತಿಳಿದುಕೊಂಡಲ್ಲಿ ಮಾತ್ರ ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆಯನ್ನು ತೋರುವುದಕ್ಕೆ ಸಾಧ್ಯ ಎಂದು ತಿಳಿಸಿದರು. ಉಪ ಪ್ರಾಚಾರ್ಯರಾದ ಡಾಕ್ಟರ್ ಸುಮಂಗಲ HM ಮಾತನಾಡಿ, ವೇದಾಭ್ಯುದಯಂ 15 ದಿನಗಳ ಕಾರ್ಯಕ್ರಮವಾಗಿದ್ದು, ವಿದ್ಯಾರ್ಥಿಗಳು ಆಯುರ್ವೇದ ವೈದ್ಯಕೀಯ ಪಡೆಯುವುದಕ್ಕೆ BA MS ನಂತರವೂ ಕೂಡ ಅನೇಕ ಅವಕಾಶಗಳಿವೆ. ನೂತನ ವಿದ್ಯಾರ್ಥಿಗಳ ತಂಡಕ್ಕೆ ಅಭ್ಯುದಯ ಎಂದು ನಾಮಕರಣ ಮಾಡಲಾಗಿದೆ ಎಂದು ತಿಳಿಸಿದರು. Goal setting, basic life support training, orientation of basic computer skills, personality development, team building, gender sensitization, etc. So this transitional curriculum will be held for about 90 hours studies for 15 days, 6 hours per day. That means it will be held for 15 days continuously. ಪ್ರಥಮ ವರ್ಷದ ವೈದ್ಯ ವಿದ್ಯಾರ್ಥಿಗಳಿಗೆ ವೈದ್ಯರ ಕೋಟ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆಡಳಿತಾಧಿಕಾರಿ ಉಮಾಶಂಕರ್, ವಿಶ್ವಾರಾಧ್ಯ ಸ್ವಾಮಿ, ಶಂಕರಯ್ಯ, ಬಸವರಾಜ ಸ್ವಾಮಿ ಸೇರಿದಂತೆ ವೈದ್ಯ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಭಾಗವಹಿಸಿದ್ದರು. ಕರ್ತವ್ಯನಿಷ್ಠೆ ಮೆರೆಯುತ್ತಿರುವ ದಕ್ಷ ಆಡಳಿತಗಾರ ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದ ಮಾನ್ವಿ ತಾಲೂಕಿನ ಪೊಲೀಸ್ ಠಾಣೆ ಆರಕ್ಷಕ ವೆಂಕಟೇಶ್ ನಾಯಕ ಅವರನ್ನು ವಿನಾಕಾರಣ ಅಮಾನತು ಮಾಡಲು ಮುಂದಾದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುತ್ತದೆ
ನಡೆಸಲಾಗುತ್ತದೆ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ವೈ ಹನುಮಂತಪ್ಪ ಎಚ್ಚರಿಕೆ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕರಾಗಿ ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕ ಮತ್ತು ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ವೆಂಕಟೇಶ್ ನಾಯಕ್ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರುವ ಉದ್ದೇಶದಿಂದ ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಸಲ್ಲದ ಆರೋಪದಿಂದ ಅವರ ಅಮಾನತ್ಗೆ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದಕ್ಕೆ ಕಿವಿಗೊಡಬಾರದು ಎಂದು ಮನವಿ ಮಾಡಿದ ಅವರು, ವೆಂಕಟೇಶ್ ನಾಯಕ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಮದ್ಯ, ಮಟ್ಕಾ, ಜೂಜಾಟ ಮತ್ತು ಅಕ್ರಮ ಮರಳು ಗಣಿಗಾರಿಕೆ ಸೇರಿದಂತೆ ಇನ್ನಿತರ ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣ ಕಡಿವಾಣ ಹಾಕುವುದರ ಮೂಲಕ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದವರಿಗೆ ನಡುಕ ಹುಟ್ಟಿಸಿದ್ದಾರೆ. ಅಕ್ರಮ ಚಟುವಟಿಕೆಗೆ ಅಡ್ಡಿಯಾಗುತ್ತಿರುವ ಇವರನ್ನು ಅಮಾನತ್ ಮಾಡುವ ಹುನ್ನಾರ ನಡೆದಿದೆ. ಒಂದು ವೇಳೆ ಅವರ ಅಮಾನತ್ಗೆ ಮುಂದಾದರೆ ರಾಜ್ಯದಾದ್ಯಂತ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಾವು ಹೇಳುವುದೇನು ಅಂದರೆ, ನಾವು ಈ ಜಗತ್ತಿಗೆ ಬೆನ್ನೆಲುಬಾಗಿರುವಂಥ ನಮ್ಮ ಕಣಿಗೆ ಕಾಣೋ ದೇವರು ಅಂದರೆ ಅದು ಶಾಸಕಾಂಗ, ನ್ಯಾಯಾಂಗ ಕಾರ್ಯಾಂಗ ಇದೆ. ಅದು ಕಣಿಗೆ ಕಾಣೋ ದೇವರು ನಮ್ಮ ಪತ್ರಿಕಾರಂಗ. ನಾನು ಎರಡನೇದಾಗಿ ಹೇಳುವುದಾದರೆ, ನಮ್ಮ ಕಣಿಗೆ ಕಾಣೋ ಒಂದು ಸುವ್ಯವಸ್ಥೆ ರಕ್ಷಣೆ ಮಾಡುವವರು ಪೊಲೀಸರು. ಅಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾನೂನು ಚೌಕಟ್ಟಿನಲ್ಲಿ ಒಂದು ಉನ್ನತ ಮಟಕ ಮತ್ತು ಜೂಜಾಟ ಎಲ್ಲ ಆಗಣಗಳಿಗೆ ನಾವು ಬಡವರು ಬದುಕಬೇಕಂದ್ರೆ ಎಲ್ಲ ಆಗಣದಲ್ಲಿ ಕಪ್ಪು ಚುಕ್ಕಿಲ್ಲದ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ವಿನಾಕಾರಣ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡದಿಂದ ಕೆಲವು ಜನ ಪತ್ರಿಕಾ ಮಾಧ್ಯಮ ಮಾಡಿರ್ತಾರೆ. ಅದನ್ನು ಸನ್ಮಾನ್ಯ ಶ್ರೀ SP ಸಾಹೇಬರು, ಸಂಬಂಧಪಟ್ಟ ಇಲಾಖೆಯವರು ಇವರ ಮೇಲೆ, ವೆಂಕಟೇಶ್ ನಾಯ್ಕ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬಾರದೆಂದು ತಮ್ಮಲ್ಲಿ ಮನವಿ. ಇಲ್ಲದಿದ್ದರೆ ನಾವು ರಾಜ್ಯದಂತ ಉಗ್ರ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ. ಯಾಕಂದರೆ ನಮಗೆ ಕಣಿಗೆ ಕಾಣೋ ದೇವರು ಅಂದರೆ ಅದು ನಮ್ಮನ್ನು ಕಾಪಾಡೋ ವ್ಯಕ್ತಿಗಳು ಪೊಲೀಸ್ ಇಲಾಖೆ. ಅದು ಒಬ್ಬ ದಕ್ಷ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಮ್ಮ ಜಾತಿಯಲ್ಲಿ ಒಬ್ಬ ಉನ್ನತ ಮಟ್ಟದ ಅಧಿಕಾರಿಗಳು ಆಗಬೇಕಾದ್ರೆ ಎಷ್ಟೋ ಶ್ರಮವಹಿಸಿ ಆ ವೃತ್ತಿಗೆ ಹೋದಾಗ ಆ ಬಡವರ ಬಗ್ಗೆ ಕಾಳಜಿ ಇದ್ದಂಥ ನಮ್ಮ ವೆಂಕಟೇಶ್ ನಾಯ್ಕರು ಇಂಥ ಅಧಿಕಾರಿ ಯಾವುದೇ ಚುಕ್ಕಿ ಇಲ್ಲದೆ, ಕಪ್ಪು ಚುಕ್ಕಿ ಇಲ್ಲದೆ ನೇರ ಮತ್ತು ದಿಟ್ಟ ನಿರಂತರ ಒಂದು ದಕ್ಷ ಅಧಿಕಾರಿಗಳಾಗಿ ಉನ್ನತ ಮಟ್ಟಕ್ಕೆ PSI ಮೇಲೆ ವಿನಾಕಾರಣ ಒಂದು ಅವರ ಪದಚ್ಯುತಿ ಮಾಡಬೇಕು ಅಂತೇಳಿ, ವರ್ಗಾವಣೆ ಮಾಡಬೇಕಂತೇಳಿ ಮಾನ್ಯ ಪತ್ರಿಕಾ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇಂಥ ಪ್ರೆಸ್ ಮೀಟ್ಗಳಿಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡದಿಂದ ಇವರಿಗೆ ಮನ್ನಣೆ ಹಾಕಬಾರದೆಂದು ತಮ್ಮಲ್ಲಿ ಉನ್ನತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ರಾಘವೇಂದ್ರ ವಕೀಲರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಬಾಗಿಲು ಹಾಗೂ ಬೀಗಕ್ಕೆ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿರುವ ಘಟನೆ ನಡೆದಿದೆ. ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರತಿದಿನದಂತೆ ಶಾಲೆಗೆ ಹೋದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಶಾಲೆಯ ತರಗತಿ ಕೋಣೆಗಳಿಗೆ ಶಾಲೆಯ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳ ಕೋಣೆ, ಕಾರ್ಯಾಲಯದ ಕೋಣೆಯ ಬಾಗಿಲು ಹತ್ತಿರ ಕೆಲ ದುಷ್ಕರ್ಮಿಗಳು ಮಾಟ ಮಂತ್ರ ಮಾಡಿಸಿದ ತೆಂಗಿನಕಾಯಿ ಹಾಗೂ ನಿಂಬೆ ಹಣ್ಣುಗಳಿಗೆ ಕುಂಕುಮ ಹಾಕಿ ಬಾಗಿಲು ಹಾಗೂ ಬೀಗಕ್ಕೆ ಪೂಜೆ ಮಾಡಿರುವ ಭಯಾನಕ ದೃಶ್ಯವನ್ನು ಕಂಡು ಶಾಲೆಯ ತರಗತಿ ಕೋಣೆಗೆ ಹೋಗುವುದಕ್ಕೆ ಶಿಕ್ಷಕರು ಹಾಗೂ ಮಕ್ಕಳು ಹೆದರಿ ಹಿಂದೇಟು ಹಾಕಿ ಪೊಲೀಸರಿಗೆ ಮಾಹಿತಿ ನೀಡಿದ ಘಟನೆ ನಡೆಯಿತು. ನಂತರ ಪೊಲೀಸ್ ಸಿಬ್ಬಂದಿ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಧೈರ್ಯ ತುಂಬಿ ಇವೆಲ್ಲವೂ ಮೂಢನಂಬಿಕೆಯಾಗಿದ್ದು, ಮಂತ್ರ ಮಾಡಿದ ತೆಂಗಿನಕಾಯಿ ಹಾಗೂ ನಿಂಬೆ ಹಣ್ಣಿನಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ತಿಳಿ ಹೇಳಿ ಅವುಗಳನ್ನು ತೆರವುಗೊಳಿಸಿ ಸ್ವಚ್ಛ ಮಾಡಿದ ನಂತರ ವಿದ್ಯಾರ್ಥಿಗಳು ನಿರಾತಂಕದಿಂದ ಶಾಲೆಯ ಒಳಗೆ ಹೋದರು. ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 310 ಲೀಟರ್ ನಿಷೇಧಿತ ಕಲಬೆರಕೆ ಸಿಂಡಿ ಹಾಗೂ ಹೆಂಡ ತಯಾರಿಸಲು ಬಳಸುವ ಅಲ್ಫಾಜೋಲ್ಮಾ ರಾಸಾಯನಿಕವನ್ನು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಘಟನೆ ನಗರದ ಗದ್ವಾಲ್ ರಸ್ತೆಯ ವೀರಾಂಜನೇಯ ದೇವಸ್ಥಾನದ ಎದುರುಗಡೆ ಇರುವ ಮನೆಯಲ್ಲಿ ನಡೆದಿದೆ.
ಹನುಮಂತು ಮತ್ತು ಆತನ ಪತ್ನಿ ಲಕ್ಷ್ಮಿ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ಹನುಮಂತು ಎಂಬುವವರ ಮನೆ ಮೇಲೆ ದಾಳಿ ನಡೆಸಿದಾಗ 310 ಲೀಟರ್ ಕಲಬೆರಕೆ ಸೇಂದಿ ಹಾಗೂ 2 ಕೆಜಿ 760 ಗ್ರಾಂ ಅಲ್ಫಾಜೋಲ್ಮಾ ರಾಸಾಯನಿಕ ಪತ್ತೆಯಾಗಿದ್ದು, ಮುದ್ದೆ ಮಾಲಿನ ಜೊತೆ ಆರೋಪಿಗಳನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಳ್ಳಲಾಗುತ್ತದೆ ಎಂದು ಅಬಕಾರಿ ನಿರೀಕ್ಷಕ ಹನುಮಂತು ಗುತ್ತೇದಾರ ತಿಳಿಸಿದರು. ಮೇಲಧಿಕಾರಿಗಳ ಆದೇಶ ಹಾಗೂ ಮಾರ್ಗದರ್ಶನದಲ್ಲಿ ನಗರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ವಾಸಿಸುವ ಬಿಆರ್ಪಿ ಸರ್ಕಲ್, ಮಂಗಳವಾರಪೇಟೆ, ಹರಿಜನವಾಡ, ಮೈಲಾರ ನಗರ, ಕಾಳಿದಾಸ ನಗರ ಸೇರಿದಂತೆ ನಗರದಲ್ಲಿ ಎಲ್ಲೆಡೆ ಸೇಂದಿ ಮಾರಾಟವಾದರೂ ಅಲ್ಲಿ ನಿಗಾ ಇಟ್ಟು ಅದರ ನಿಯಂತ್ರಣ ಮಾಡುವತ್ತ ಗಮನ ಹರಿಸಿದ್ದೇವೆ ಎಂದರು. ಗದ್ವಾಲ್ ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರಾಯಚೂರು ನಗರದ ಗುರುವಾರ ಓಣಿ ವೀರಾಂಜನೇಯ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಮನೆಯಲ್ಲಿ ಹನುಮಂತು ಮತ್ತು ಆತನ ಪತ್ನಿ ಲಕ್ಷ್ಮಿ ಎಂಬುವರು ಮನೆಯಲ್ಲಿ ಅಲ್ಫಾಜೋಲಮನ್ನು ಬಳಸಿ ದೊಡ್ಡ ಪ್ರಮಾಣದಲ್ಲಿ ಸೇಂದಿಯನ್ನು ತಯಾರಿಸಿ ಗ್ರಾಹಕರಿಗೆ ಮಾರಾಟ ಮಾಡುವ ಸಲುವಾಗಿ ಮನೆಯಲ್ಲಿ ಶೇಖರಿಸಿ ಇಟ್ಟಿದ್ದಾರೆ ಅಂತ ಖಚಿತ ಬಾತ್ಮಿ ಬಂದಿರ್ತದೆ. ಬಾತ್ಮಿ ಬಂದ ಆಧಾರದ ಮೇಲೆ ನಾವು ಅಧಿಕಾರಿಗಳು ಪಂಚರು ಸೇರಿಕೊಂಡು ದಾಳಿ ಮಾಡಿದಾಗ ಹನುಮಂತು ಎಂಬುವನ ಮನೆಯಲ್ಲಿ ಒಟ್ಟು 310 ಲೀಟರ್ ಕಲಬೆರಕೆ ಸೇಂದಿ ಮತ್ತು 2 ಕೆಜಿ 360 ಗ್ರಾಂ ಅಲ್ಫಾಜೋಲಮ್ ರಾಸಾಯನಿಕ ವಸ್ತು ಪತ್ತೆಯಾಗಿರ್ತವೆ. ಸದರಿ ಮುದ್ದೆ ಮಾಲಿನ ಜೊತೆ ನಾವು ಹನುಮಂತು ಮತ್ತು ಲಕ್ಷ್ಮಿ ಎಂಬ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿರ್ತೀವಿ. ಈ ಕುರಿತು ಪ್ರಕರಣವನ್ನು ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಹನುಮಂತು ಎಂಬ ವ್ಯಕ್ತಿ ಅಬಕಾರಿ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿರ್ತವೆ ಮತ್ತು ಕಳೆದ 10 ದಿವಸಗಳ ಹಿಂದೆ ನೇತಾಜಿ ನಗರ್ ಪೊಲೀಸ್ ಠಾಣೆಯಲ್ಲೂ ಸಹಿತ 1 ಪ್ರಕರಣ ದಾಖಲಾಗಿರುವ ಕುರಿತು ನಮಗೆ ಮಾಹಿತಿ. ಸೇಂದಿ ವಿರುದ್ಧ ನಮ್ಮ ಮೇಲಾಧಿಕಾರಿಗಳ ಆದೇಶ ಮತ್ತು ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೀವಿ. ರಾಯಚೂರು ನಗರದ BRB ಸರ್ಕಲ್, ಅಶೋಕ್ ನಗರ, ಮಂಗಳವಾರಪೇಟೆ, ಹರಿಜನವಾಡ, ಕೊರವರ ಓಣಿ, ಮೈಲಾರ್ ನಗರ ಮತ್ತು ಕಾಳಿದಾಸ್ ನಗರ ಮುಂತಾದ ಬಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಕ್ಕಂಥ ಸ್ಥಳಗಳಲ್ಲಿ ಸೇಂದಿ ಹಾವಳಿ ಜಾಸ್ತಿ ಇರೋದರಿಂದ ರಾಯಚೂರು ನಗರದ ಈ ಪ್ರದೇಶಗಳಲ್ಲಿ ನಾವು ನಿರಂತರವಾಗಿ ದಾಳಿಗಳನ್ನು ಕೈಗೊಳ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಕ್ಫ್ ಹೆಸರಿನಲ್ಲಿ ರೈತರ ಈ ದೇಶದ ಆಸ್ತಿ ಕದಿಯಲಾಗುತ್ತಿದೆ, ಎಚ್ಚರ ಬಸವರಾಜ್ ಪಾಟೀಲ್ ಯತ್ನಾಳ್. ಒಳ ಮೀಸಲಾತಿ ಜಾರಿ ವಿಳಂಬ ಧೋರಣೆ ಖಂಡಿಸಿ ನವೆಂಬರ್ 29ರಂದು ಪ್ರತಿಭಟನೆ, ಎಸ್ ಮಾರೆಪ್ಪ ವಕೀಲ್. ಶಂಕರಪ್ಪ ಹೂಗಾರನ ಕಿಡ್ನಿ ಮಾರಾಟ ಮಾಡಿ ಕೊಲೆ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ರಾಯಚೂರು ಜಿಲ್ಲಾ ಹೂಗಾರ ಸಮಾಜ ಸಂಘ ಮನವಿ. ಮಸ್ಕಿ ತಾಲೂಕು ಕೇಂದ್ರದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಪೂರ್ಣಗೊಂಡು 5 ತಿಂಗಳಾದರೂ ಉದ್ಘಾಟನೆಯ ಭಾಗ್ಯವಿಲ್ಲ. ಕರ್ತವ್ಯ ಲೋಪ, ಪ್ರಕಾಶ್ ಪುಣ್ಯಶೆಟ್ಟಿ ಅಮಾನತ್ಗೆ ಆಗ್ರಹ. ಮಾನ್ವಿಯ ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೇದಾಭ್ಯುದಯ ಪರಿಚಯ ಕಾರ್ಯಕ್ರಮ. ತುಂಗಭದ್ರಾ ನದಿ ಒತ್ತುವರಿ ಕಾನೂನು ಕ್ರಮ ಕೈಗೊಳ್ಳಲು ವೆಂಕಟೇಶ್ ಒತ್ತಾಯ. ಪೊಲೀಸ್ ಆರಕ್ಷಕ ವೆಂಕಟೇಶ್ ನಾಯಕ್ ಅಮಾನತುಗೊಳಿಸಿದರೆ ರಾಜ್ಯದಾದ್ಯಂತ ಹೋರಾಟ, ವೈ ಹನುಮಂತ. ಮಾನ್ವಿ ಪಟ್ಟಣದ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅವರ ನಿವಾಸಕ್ಕೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಭೇಟಿ.
ಮಾನ್ವಿಯ ಗೋರ್ಕಲ್ ಸರ್ಕಾರಿ ಶಾಲೆಗೆ ಮಾಟ ಮಂತ್ರ ಕಾಟ. ಮತ್ತು ಅಬಕಾರಿ ಅಧಿಕಾರಿಗಳ ದಾಳಿ. 310 ಲೀಟರ್ ನಿಷೇಧಿತ ಕಲಬೆರಕೆ ಸೇಂದಿ ಹಾಗೂ ಹೆಂಡ ವಶಪಡಿಸಿಕೊಂಡು 2 ಆರೋಪಿಗಳ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು. ಮಮ್ಮಿ ಡ್ಯಾಡಿ ಫ್ಯಾಷನ್ಸ್, exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur.